ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಹುಷಾರಿದ್ದೇವೆ. ಮತ್ತು ಇದು ಒಂದು ರುಟೀನ್ ಬ್ಲಾಗ್ ಅಂತ ಹೇಳಿದರೆ ಒಂದು 2 ಡೇಸ್ ಆ ರೀತಿಯಲ್ಲಿ ಇರುವಂಥ ಬ್ಲಾಗನ್ನು ಮಿಕ್ಸ್ ಮಾಡಿ ನಾನು ಹಾಕಿದ್ದೇನೆ. ಇಲ್ಲಿ ನಾನು ಬೆಳಿಗ್ಗೆ ಟೀ ಎಲ್ಲ ಮಾಡಿಕೊಂಡು ನಿನ್ನೆ ನೈಟ್ ನಾನು ಉದ್ದಿನ ದೋಸೆ ಮಾಡಲಿಕ್ಕೆ ಅಂತ ಹೇಳಿ ಇಡ್ಲಿಗೆಲ್ಲ ಮಾಡ್ತೇವಲ್ಲ ಬ್ಯಾಟರ್, ಸೊ ಅದನ್ನು ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೆ. ಅದು ಬೆಳಿಗ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಈಗ ಸಾಲ್ಟ್ ಎಲ್ಲ ಹಾಕಿ ಒಂದು ಪೋರ್ಷನನ್ನು ನಾನು ನನ್ನ ಯೂಶ್ವಲ್ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ಬೋದು, ಇಡ್ಲಿ ಮಾಡ್ತೇನೆ, ಇನ್ನೊಂದು ಪೋರ್ಷನನ್ನು ದೋಸೆ ಮಾಡುವಂಥದ್ದು. ಸೊ ಇಡ್ಲಿಯ ಬ್ಯಾಟರನ್ನು ಫಸ್ಟಿಗೆ ನಾನಿಲ್ಲಿ ಹಾಕಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಸೋಕ್ಡ್ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾರೆ. ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಅದನ್ನೆಲ್ಲ ಫಾಲೋ ಮಾಡಿದ್ದು. ತಿಂದರೆ ಕೂಡ ವಾಮಿಟ್ ಆಗ್ತಿತ್ತು, ಆದರೆ ಸಹ ತಿಂತಾಯಿದ್ದೆ. ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲ. ಸೆಕೆಂಡ್ ಅನ್ನುವಾಗ ಇನ್ನೊಂದು ಸ್ವಲ್ಪ ಕೇರ್ಲೆಸ್ ಆಗುವಂಥದ್ದು, ಏನಾಗಲಿಕ್ಕಿಲ್ಲ ಅಂತ ಹೇಳಿ. ಸೆಕೆಂಡಲ್ಲಿ ತುಂಬ ವಾಮಿಟಿಂಗ್ ಇತ್ತು, ಹಾಗೆ ಸೆಕೆಂಡಲ್ಲಿ ಕೂಡ ನಾನು ತಿಂತಾ ಇರಲಿಲ್ಲ. ತರ್ಡ್ ಒನ್ನಲ್ಲಿ ಏನು ಸಹ ತಿಂತಾ ಇಲ್ಲ ನಾನು. ಎಲ್ಲಿಯಾದರೂ ಹೀಗೆ ಪಾಯಸ ಅದು ಇದು ಮಾಡುವಾಗ ಏನಾದರೂ ಹಾಕಿದರೆ ಮಾತ್ರ. ಮತ್ತು ನನಗೆ ಹೀಗೆ ತಿನ್ನಲಿಕ್ಕೆ ಮನಸ್ಸು ಕೂಡ ಬರೋದಿಲ್ಲ, ತಿನ್ನೋದು ಇಲ್ಲ ನಾನು, ಹಾಗೆ ಆಗಿದೆ. ಸೊ ಈ ಸಲದ ಅಂದರೆ 3ನೇ ಮಗುವಿಗೆ ಡ್ರೈ ಫ್ರೂಟ್ಸ್ ಇದು ಏನು ಕೂಡ ಬೆನಿಫಿಟ್ಸ್ ಬೇರೆ ಇದರಿಂದೆಲ್ಲ ಸಿಗ್ತದೆ, ಆದರೆ ಡ್ರೈ ಫ್ರೂಟ್ಸ್ ಅಂತ ಹೇಳಿ ನಾನು ಏನು ಕೂಡ ತಿಂತಾ ಇಲ್ಲ. ಬೆಳಿಗ್ಗೆ ಇದ್ದರೆ ನಾನು ಒಂದು ದೊಡ್ಡ ಲೋಟದಲ್ಲಿ ಟೀ ಕುಡಿತಾ ಇದ್ದೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದು ಕೂಡ ಹಾಗೆಯೇ ಈ ಸಲ ಕೂಡ ಸ್ವಲ್ಪ ಟೀಯನ್ನು ಕುಡಿಯುವಂಥದ್ದು ಬೆಳಿಗ್ಗೆ. ಇಲ್ಲಿ ನಾನು ಸಿಯೋನ್ಗೆ ಟಿಫಿನಿಗೆ ಕೊಡಲಿಕ್ಕಿರುವಂತಹ ಕುಕುಂಬರ್ ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡಿದ್ದೇನೆ. ಮತ್ತು ಇವತ್ತು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಇರಲಿಲ್ಲ, ಹಾಗೆ ನಾನು ಒಂದು 2 ಸಾಸೇಜಸನ್ನು ತೆಗೆದು, ಚಿಕನ್ ಸಾಸೇಜ್ ಹೀಗೆ ಚಿಕ್ಕ ಚಿಕ್ಕದು ಮಾಡಿ ಚಾಪ್ ಮಾಡಿದ ನಂತರ ಏರ್ ಫ್ರೈರಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಏರ್ ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಗೀಯನ್ನು ಹಾಕಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡುವಂಥದ್ದು ಅಷ್ಟೇ. ಸಾಲ್ಟ್ ಅದರಲ್ಲಿ ಆಲ್ರೆಡಿ ಇರ್ತದೆ, ಹಾಗಾಗಿ ಬೆಳಿಗ್ಗೆನೇ ಇವತ್ತು ಜೋರು ಮಳೆ ಬರ್ತಾ ಉಂಟು, ತುಂಬ ಗಾಳಿ ಸಹ ಉಂಟು. ಹಾಗೆ ನಾನು ವಿಂಡೋನೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ವಿಂಡೋ ಓಪನ್ ಮಾಡಿದ್ದೆ ಮೊದಲು, ಬಟ್ ತುಂಬ ಬ್ಯಾಂಗ್ ಆಗ್ತಾಯಿತ್ತು ಅಂತ ಹೇಳಿ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ಏರ್ ಫ್ರೈಯರಲ್ಲಿ ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಕೂಡ ನಿಮಗೆ ಆಯಿಲ್ ಯೂಸ್ ಮಾಡಬೇಕಂತ ಇಲ್ಲ. ಏರ್ ಫ್ರೈಯರ್ ಅಂತೂ ತುಂಬ ಜನ ಕೇಳ್ತಾ ಇರ್ತಾರೆ ಏರ್ ಫ್ರೈಯರ್ ಚೆನ್ನಾಗಿದೆ ಅಂತ ಹೇಳಿ. ಹೌದು, ನಾನು ಡೈಲಿ ಯೂಸ್ ಮಾಡ್ತೇನೆ, ಆಲ್ಮೋಸ್ಟ್ ಡೈಲಿ. ಜನವರಿ 1ಗೆ ನಾನು ತಗೊಂಡಂಥದ್ದು ಈ ವರ್ಷದ್ದು. ಎಷ್ಟರವರೆಗೆ ನನಗೆ ಏನು ಸಹ ಪ್ರಾಬ್ಲಮ್ ಅಂತ ಹೇಳಿ ಅನ್ನಿಸಲಿಲ್ಲ. ನಮ್ಮ ಅಪ್ಲಯನ್ಸಸನ್ನು ನಾವು ಚೆಂದ ಮಾಡಿ ಮೇಂಟೈನ್ ಮಾಡಿದರೆ ತುಂಬ ವರ್ಷಗಳ ಕಾಲ ಕೂಡ ಅದು ಬಾಳಲಿಕ್ಕೆ ಬರ್ತದೆ. ಮಾತ್ರ ನಾವು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಷ್ಟೇ. ಮತ್ತು ನಾನು ತಗೊಂಡಿರುವಂಥದ್ದು ಫಿಲಿಪ್ಸ್ ಇದು ಏರ್ ಫ್ರೈಯರ್. ಮತ್ತು ನನ್ನ ಬೀಟರ್ದು ಕೂಡ ಲಿಂಕ್ ಕೇಳ್ತಾ ಇದ್ದರೆ, ಅದು ಕೂಡ ಫಿಲಿಪ್ಸ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ. ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇನೆ ಅದು ಆನ್ಲೈನ್ ಇದಾದರೆ ಅದರಲ್ಲಿ ನಿಮಗೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ, ವಿಡಿಯೋದ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಇರ್ತದಲ್ಲ, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲದರದ್ದು ಲಿಂಕ್ಸ್ ಸಿಗ್ತದೆ. ಮತ್ತು ಕೆಲವರು ಅಂದ್ಕೊಳ್ತಾರೆ ಇದರಿಂದ ತಗೊಂಡ್ರೆ ನನಗೆ ಹಣ ಸಿಗ್ತದೆ ಅಂತ ಹೇಳಿ. ಯಾಕೆಂದರೆ ಯೂಟ್ಯೂಬ್ ಅವ್ರದ್ದು ಒಂದು ಪಾಲಿಸಿ ಇದೆ, ಅಲ್ಲಿ ಅಂದರೆ ದಿಸ್ ಚಾನಲ್ ಅರ್ನ್ಸ್ ಕಮಿಷನ್ ಅಂತ ಹೇಳಿ ಬರ್ತಾ ಇರ್ತದೆ ಕೆಳಗೆ. ಅದು ಕಮಿಷನ್ ಯಾರಿಗೆ ಬರ್ತದೆ ಗೊತ್ತು? ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ಮಾತ್ರ ಬರುವಂಥದ್ದು, ನಮಗೆಲ್ಲ ಏನು ಸಹ ಬರೋದಿಲ್ಲ. ಹಾಗಂತ ಹೇಳಿ ಕೆಲವರು ಹೇಳ್ತಾರೆ ಹಣ ಮಾಡಲಿಕ್ಕೋಸ್ಕರ ಇವ್ರು ಲಿಂಕ್ ಹಾಕಿದ್ದಾರೆ ಅಂತ ಹೇಳಿ. ಮತ್ತು ಕಾಮೆಂಟಲ್ಲಿ ಲಿಂಕ್ ಕೂಡ ವರ್ಕ್ ಆಗೋದಿಲ್ಲ, ಹಾಗಾಗಿ ನಾನು ಅದರಲ್ಲಿ ಹಾಕುವಂಥದ್ದು. ನಿಮಗೆ ಪ್ರಾಡಕ್ಟ್ಸ್ ತೆಗೊಳ್ಳಿಕ್ಕಿದ್ರೆ ಅಲ್ಲಿಂದ ತೆಗೊಳ್ಬೋದು, ಈಸಿಯಾಗಲಿ ಅಂತ ಕೊಡುವಂಥದ್ದು ಅಷ್ಟೇ. ನನಗೆ ₹1 ಕೂಡ ಅದರಿಂದ ಸಿಗೋದಿಲ್ಲ, ಆಯಿತಾ. ಇದು ಸಿಯೋನಿಗೆ ನಾಳೆ ಅವನಿಗೆ ಬ್ಲೂ ಡೇ ಇರುವಂಥದ್ದು. ಬಟ್ ನಾನು ನಿನ್ನೆನೇ ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಒಂದು ಚಾರ್ಟ್ ರೀತಿಯಲ್ಲಿ. ಅಂದರೆ ಈ ಅರ್ತ್ ಮತ್ತು ಸೋರ್ಸಸ್ ಆಫ್ ವಾಟರ್ ನಾನೊಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿದ್ದೆ. ಸೊ ಅದನ್ನು ನೋಡಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಚಾರ್ಟ್ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು ಬ್ಲೂ ಡೇಗೆ ಅಂತ ಹೇಳಿ. ಅರ್ತ್ ಮತ್ತು ಅದರ ಸೋರ್ಸಸ್ ಆಫ್ ವಾಟರ್ ಯಾವುದೆಲ್ಲ ಇದೆ ಅಂತ ಹೇಳಿ ನಮಗೆ. ಸೊ ಅದರ ಬಗ್ಗೆ ಹ್ಯಾಂಡ್ ಪಂಪ್, pond, waterfall, sea,
ಸಂಡೇ ಸ್ವಲ್ಪ ಹೊತ್ತಿಗೆ ಹಸ್ಬೆಂಡ್ ಮಗುವನ್ನು ಕರ್ಕೊಂಡು ಹೊರಗೆ ಹೋಗಿದ್ರು. ಅವನಿದ್ರೆ ಎಂತ ಮಾಡಲಿಕ್ಕೆ ಬಿಡೋದಿಲ್ಲ, ಕಲರ್ ಪೆನ್ಸ್ ತಗೊಂಡೋಗಿ ಗೋಡೆಗೆಲ್ಲ ಬರೆದು ಬಿಡ್ತಾನೆ. ಹಾಗೆ ಅವನಿಲ್ಲದ ಟೈಮ್ನಲ್ಲಿ ನಾನು ಇದನ್ನು ಬೇಗ ಬೇಗ ಪ್ರಿಪೇರ್ ಮಾಡ್ಕೊಂಡು 1-2 ಗಂಟೆ ಒಳಗೆ ಇದನ್ನು ರೆಡಿ ಮಾಡ್ಕೊಂಡಂಥದ್ದು. ಬೇರೆ ಬೇರೆ ಸೋರ್ಸಸ್ ಆಫ್ ವಾಟರ್ ಇರುವಂಥ ಒಂದು ಡ್ರಾಪ್ ರೀತಿಯಲ್ಲಿ, ಅಂದರೆ ಅದು ನೋಡಲಿಕ್ಕೆ ಒಂದು ವಾಟರ್ ಡ್ರಾಪ್ ರೀತಿಯಲ್ಲಿ ಕಾಣ್ತದೆ, ಆ ಡ್ರಾಪ್ ಒಳಗೆ ಇರುವಂಥದ್ದು. ಸೊ ಜಸ್ಟ್ ಒಂದು ಮಕ್ಕಳಿಗೆ ಕೂಡ ಎಂಟರ್ಟೈನ್ ಆದಾಗೆ ಆಗ್ತದೆ ಅಲ್ವಾ, ಅವನನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೆ ಇದು ಮಾಡುವಾಗ ಎಲ್ಲ. ಸೊ ಅವನಂತೂ ತುಂಬ ಖುಷಿಯಲ್ಲಿದ್ದ, ಎಕ್ಸೈಟೆಡ್ ಕೂಡ ಇದ್ದ ಅವನು. ಇವತ್ತು ಟ್ಯೂಸ್ಡೇ, PT ಯೂನಿಫಾರ್ಮ್ ಡೇ. ಸಿಯೋನಿಗೆ ತುಂಬ ಇಷ್ಟದ ಡೇ. ಅವನಿಗೆ ನಮ್ಮ ನಾರ್ಮಲ್ ಯೂನಿಫಾರ್ಮಿಗಿಂತ PT ಯೂನಿಫಾರ್ಮ್ ಅಂತ ಹೇಳಿದರೆ ತುಂಬ ಇಷ್ಟ. ಅವನಿಗೆ ಆದರೆ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಇಷ್ಟ ಇಲ್ಲ, ಅದೆಲ್ಲ ಅವನಿಗೆ ಟಯರ್ಡ್ ಆಗ್ತದಂತೆ. ಹಾಗೆ PT ಯೂನಿಫಾರ್ಮ್ ಮಾತ್ರ ತುಂಬ ಇಷ್ಟ. ಹಸ್ಬೆಂಡ್ ನಿನ್ನೆ ಫ್ಯಾಕ್ಟ್ರಿಯಲ್ಲೇ ಸ್ಟೇ ಮಾಡಿದರು ನೈಟ್. ಈಗ ಬೆಳಿಗ್ಗೆ 1-2 ಸಲ ಕಾಲ್ ಮಾಡಿದ್ದಾನೆ ಅವನು, ನೀವು ಇನ್ನೂ ಸಹ ಬರಲಿಲ್ಲ ಅಂತ ಹೇಳಿ ಹಸ್ಬೆಂಡಿಗೆ ಕಾಯ್ತಾ ಇದ್ದ ಅವನು. ಹಸ್ಬೆಂಡ್ ಬಂದ ನಂತರ ಈಗ ಸ್ಕೂಲಿಗೆ ಹೋಗಿದ್ದಾನೆ. ಅವನಂದರೆ ಡೈಲಿ ಅವ್ರ ಮನೇಲಿ ಇರ್ತಾರಲ್ಲ, ಹಾಗೆ ಅವರು ಇಲ್ಲದೇ ಇದ್ದರೆ ಏನೋ ಒಂದು ರೀತಿ ಮಕ್ಕಳಿಗೆ ಅಂದರೆ ನಮಗೆ ಈಗ ಒಂದು ಖಾಲಿ ಖಾಲಿ ಅಂತ ಅನಿಸಲ್ವ, ಹಾಗೆ ಅನಿಸುತ್ತೆ ಕಾಣ್ತದೆ. ಅದಕ್ಕೋಸ್ಕರ ಆಮೇಲೆ ಹಸ್ಬೆಂಡ್ ಬಂದು ಅವನನ್ನು ಡ್ರಾಪ್ ಮಾಡಿದರು. ಚಿಕ್ಕವನೇ ಇಡೀ ರಾತ್ರಿ ಮಲಗಲಿಲ್ಲ, ತುಂಬ ಕಿರಿಕಿರಿ ಮಾಡ್ತಾ ಇದ್ದ ರಾತ್ರಿ. ಹಾಗೆ ಬೆಳಿಗ್ಗೆ ಆಗುವಾಗ ಮಲಗಿದ್ದಾನೆ. ಅವನು ಮಲಗಿರುವಾಗ ನಾನು ಬೇಗ ಬೇಗ ಕೇಕ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ನನಗೆ ಒಂದು ಕೇಕ್ ಆರ್ಡರ್ ಇದೆ. ಇವತ್ತಿಗೆ ನಾಳೆಗೆ 2 ಆರ್ಡರ್ಸ್ ಇದೆ. ಇನ್ನೊಂದನ್ನು ಮತ್ತೆ ಈವ್ನಿಂಗ್ ಮಾಡ್ಕೊಳ್ಳುವಂಥದ್ದು. ಈಗ ಬೇಕಾಗಿರುವಂಥ ಅರ್ಜೆಂಟ್ ಇರುವಂತಹ ಒಂದು ಸ್ಪಂಜನ್ನು ನಾನು ಇಟ್ಕೊಳ್ಳುವ ಅಂತ ಹೇಳಿ ಬಂದಿದ್ದೇನೆ. ಈಗ ಅಂದರೆ ಜೋರು ಗಾಳಿ ಮಳೆ ಬಂದರೆ ಕರೆಂಟ್ ಹೋಗಿ ಬಿಡ್ತದೆ, ಮತ್ತು ಮಧ್ಯದಲ್ಲಿ ಕರೆಂಟ್ ಹೋದರೆ ಪುನಃ ಅದನ್ನೊಮ್ಮೆ ಗ್ಯಾಸ್ ಸ್ಟಾಪಲ್ಲಿ ಇಡುವಂಥದ್ದು, ಪುನಃ ರೀಹೀಟ್ ಮಾಡುವಂಥದ್ದು. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೇಕಿದು ಫ್ಲಫಿನೆಸ್ ಕಡಿಮೆ ಆಗ್ತದೆ. ಹಾಗಾಗಿ ನಾನು ಆದಷ್ಟು ಇದರಲ್ಲಿ ಅಂದರೆ ಅವನಲ್ಲೇ ಮಾಡ್ಕೊಳ್ಳಿಕ್ಕೆ ನೋಡುವಂಥದ್ದು. ಇದು ಅಂಗಡಿಯ ಮೊಟ್ಟೆ ಆಗಿರೋದ್ರಿಂದ ನಾನು ಧೈರ್ಯದಲ್ಲಿ ಹೊಡೆದು ಹಾಕ್ತಾ ಇದ್ದೇನೆ. ಅಂಗನವಾಡಿ ಮೊಟ್ಟೆ ಎಲ್ಲ ಹಾಳಾಗಿತ್ತು, ತುಂಬ ಮೊಟ್ಟೆ ನಾನು ತೆಗೆದು ಬಿಸಾಡಿದ್ದೇನೆ. ಅಷ್ಟಾಗುವಾಗ ನೋಡಿ, ಇಲ್ಲಿ ಅವನೇ ಒಂದು ಜೋಕಾಲಿಯಿಂದ ಇಳಿದು ಬಂದಿದ್ದಾನೆ. ಈಗ ಮೂಡು ಚೆನ್ನಾಗಿದೆ. ನಿನ್ನೆ ರಾತ್ರಿ ನೋಡುವಾಗ ನನಗೆ ಕೋಪ ಬರ್ತಾಯಿತ್ತು. ನಾನು ಅವನನ್ನು ಒಮ್ಮೆ ಹಿಡಿದು ಅಲ್ಲಾಡಿಸಿ ಕೇಳಿದೆ, ನಿನಗೆ ಏನು ಬೇಕು ಅಂತ ಹೇಳಿ. ನನಗೆ ಅಷ್ಟು ಕೋಪ ಬಂತು, ಯಾಕಂದರೆ ಕಣ್ಣು ಮುಚ್ಚಿಯೇ ಕೂಗುವಂಥದ್ದು. ಇದು ಯಾಕೆ ಕೂಗ್ತಿದ್ದ ಅಂತ ನಾನು ರೀಸನ್ ಇವತ್ತು ಹೇಳ್ತೇನೆ ನಿಮಗೆ. ಕಣ್ಣು ಮುಚ್ಚಿ ಉಂಟಲ್ಲ, ಕಣ್ಣು ಓಪನ್ ಮಾಡೋದಿಲ್ಲ, ಅವನಿಗೆ ಸಹ ನಿದ್ದೆ ಉಂಟು, ಆದರೆ ನಮಗೆ ಸಹ ಮಲಗಲಿಕ್ಕೆ ಬಿಡೋದಿಲ್ಲ ಆ ರೀತಿಯಲ್ಲಿ. ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದಾದರೆ ಈಸಿ ಆಗ್ತದೆ. ರಪ್ಪ ಬ್ರೆಸ್ಟ್ ಕೊಟ್ಟರೆ ಆಯಿತು, ಸುಮ್ಮನಾಗ್ತಾರೆ. ಹಾಲಿರಲಿ ಇಲ್ಲದೇ ಇರಲಿ ಏನೇ ಆದ್ರೂ ಅವರಿಗೆ ಒಂದು ಕಂಫರ್ಟ್. ಬಟ್ ಹಾಲು ಬಿಡಿಸಿದ ಮಕ್ಕಳಿಗೆ ಹುಷಾರಿಲ್ಲದಾಗ ಅಥವಾ ಈ ರೀತಿಯಲ್ಲಿ ಟ್ಯಾಂಟ್ರಮ್ ಎಲ್ಲ ಮಾಡುವಾಗ ತುಂಬ ಕಷ್ಟ ಹ್ಯಾಂಡಲ್ ಮಾಡುವಂಥದ್ದು. ಮತ್ತು ನನಗೆ ಎಷ್ಟು ಮಂತ್ ಅಂತ ಹೇಳಿ ಕೇಳ್ತಾ ಇರ್ತೀರಲ್ಲ, ನನಗೆ ಇವಾಗ 8th ಮಂತ್ ರನ್ನಿಂಗ್. ಸೆಪ್ಟೆಂಬರ್ 15th ನಂತರ ಡೆಲಿವರಿ ಡೇಟ್ ತೆಕ್ಕೊಳ್ಳುವ ಅಂತ ಹೇಳಿ ನನ್ನೊಂದು ಆಸೆ. ಡಾಕ್ಟ್ರ್ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ಅಂದರೆ 1 more week ಎಕ್ಸ್ಟ್ರಾ ಮಗುವನ್ನು ಹೊಟ್ಟೆಯಲ್ಲಿ ಇಡಲಿಕ್ಕೆ ಅಂತ ಹೇಳಿದ ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ನೋಡಬೇಕು ಇನ್ನೂ ಹೇಗಾಗ್ತದೆ ಅಂತ ಹೇಳಿ. ಏನಿದ್ರು ಕೂಡ ಡೆಲಿವರಿ ಸೆಪ್ಟೆಂಬರಲ್ಲಿ ಎಂಡಲ್ಲಿ ಅಲ್ಲ, ಏನಿದ್ರು ಕೂಡ 20th ಒಳಗೇ ಇರ್ಬೋದು. ಇವನಿಗೆ ಇಡ್ಲಿ ಇಷ್ಟ ಅಂತ ಹೇಳಿ ನಾನು ಅವನಿಗೆ ಇಡ್ಲಿಯನ್ನು ಕೊಟ್ಟಿದ್ದೇನೆ. ನೋಡಿ, ನನಗೆ ತಿನ್ನಿಸಲಿಕ್ಕೆ ಬರುವಂಥದ್ದು. ನಮ್ಮ ಸಿಯೋನಿಗೆ ಸ್ವಲ್ಪ ಶೇರಿಂಗ್ ಮಾಡೋದ್ರಲ್ಲಿ ಸಿಯೋನ್ ಸ್ವಲ್ಪ ಹಿಂದೆ. ಇವನಿಗೆ ಎಂತ ಸಿಕ್ಕಿದ್ರೂ ಸಹ ಉಂಟಲ್ಲ, ಅಂದರೆ ಈಗ ಕೆಳಗೆ ಅವನು ತಿಂತಾ ಇರುವಾಗ ಕೆಳಗೆ ಬಿದ್ದಿದ್ದಾದರೂ ಸಹ ತಂದು ನಮ್ಮ ಬಾಯಿಗೆ ಕೊಟ್ಟು ಬಿಡ್ತಾನೆ. ಸೊ ಹಾಗೆ ಅವನಿಗೆ ಅಂದರೆ ಶೇರ್ ಮಾಡಬೇಕು, ಅವನಿಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟರಷ್ಟು ಎಲ್ಲರಿಗೂ ಕೂಡ ತಿನ್ನಲಿಕ್ಕೆಲ್ಲ ಕೊಡುವಂಥದ್ದು, ಅದೆಲ್ಲ ಭಾರಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಸದ ಗಾಡಿ ಸಹ ಬರ್ತದೆ. ಹಾಗೆ ನಾನು ಕಸವನ್ನೆಲ್ಲ ಒಂದು ಗೋಣಿಯಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದೆ. ಲಾಸ್ಟ್ ವೀಕ್ ಕೂಡ ಹಾಗೆ ಮಾಡಿ ಜೋರು ಮಳೆಯಲ್ಲೇ ತಗೊಂಡೋಗಿ ಇಟ್ಟು ಗೋಣಿಯೆಲ್ಲ ಚಂಡಿ ಆದ್ರೂ ವೆಹಿಕಲ್ ಬರಲಿಲ್ಲ. ಒಂದೊಂದು ವಾರದಲ್ಲಿ ಬರ್ತಾರೆ, ಒಂದೊಂದು ವಾರದಲ್ಲಿ ಬರೋದಿಲ್ಲ, ಎಂತ ಅಂತ ಇಲ್ಲ ಅವ್ರದ್ದು ಕರೆಕ್ಟ್. ಎವ್ರಿ ಟ್ಯೂಸ್ಡೇ ಬರುವಂಥದ್ದು ಅವರು, ಆದರೆ ಸಹ ಕೆಲವೊಮ್ಮೆ ಬರೋದಿಲ್ಲ. ಇಲ್ಲಿ ಅತ್ತೆ ನೆನ್ನೆ ನಮ್ಮ ನೇಬರೊಬ್ಬರು ಈ ಕೆಸದ ಬೇರೆ ಇರ್ತದೆ ಅಲ್ವಾ, ಸೊ ಅದನ್ನು ಕೊಟ್ಟಿದ್ದರು. ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು ಸಾರು ಮಾಡಲಿಕ್ಕೆ ಅಂತ ಹೇಳಿ. ಇನ್ನೊಂದು ಈ ಸೋಯಾ ರೀತಿಯ ಕಾಳು ಬರ್ತದಲ್ಲ, ಸೊ ಅದು ಮತ್ತು ಪೊಟ್ಯಾಟೋನ ಹಾಕಿ ಸಾರು ಕೂಡ ಮಾಡಿದ್ದಾರೆ. ನನಗೆ ಕೇಕ್ ರೂಮಿಗೆ ಹೋಗಲಿಕ್ಕಿರೋದ್ರಿಂದ ನಾನು ಅವನಿಗೆ ತುಂಬ ದಿನ ನಂತರ ಈ ಒಂದು ಗಿಟಾರನ್ನು ತೆಗೆದುಕೊಟ್ಟಿದ್ದೇನೆ. ಇದರಲ್ಲಿ ಮೊದಲೆಲ್ಲ ಮ್ಯೂಸಿಕ್ ಬರ್ತಾಯಿತ್ತು, ಈಗ ಅದು ತುಂಬ ಹಾಳಾಗಿದೆ, ತುಂಬ ಹಳತ್ತದು.
ಸೊ ಅದು ಹಾಳಾಗಿದೆ, ಹಾಗೆ ಅದನ್ನು ಕೊಟ್ಟು ಬಂದಿದ್ದಾನೆ. ಅವನು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಆದರೆ ಮತ್ತು ನನ್ನ ಪ್ರೀವಿಯಸ್ ವೀಡಿಯೋಸನ್ನು ಕೂಡ ಚೆಕ್ ಮಾಡಿ ನೋಡಿ. ಇಷ್ಟ ಆಗ್ತದೆ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಏನಾದರೂ ವ್ಯಾಲ್ಯೂಬಲ್ ಕಮೆಂಟ್ಸ್ ಇದ್ದರೆ ಕೂಡ ಶೇರ್ ಮಾಡಿ ಆಯಿತಾ. ನಾನು ಕಾಮೆಂಟಿಗೆ ರಿಪ್ಲೈ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ನನಗೆ ಗೊತ್ತು ನಿಮಗೆ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಹೇಳಿ. ಸೊ ಓದಿದ ಕಮೆಂಟ್ಸನ್ಗೆ ನಾನು ಅಂದರೆ ಅಗತ್ಯ ಇರುವಂತಹ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತೇನೆ. ನಿಮ್ಮ ಅಭಿಪ್ರಾಯ ಹೇಳೋದೆಲ್ಲ ನೀವು ಹೇಳ್ಬೋದು, ಹಾಯ್ ಆಗಿರ್ಬೋದು, ಹೆಲೋ ಆಗಿರ್ಬೋದು, ಏನು ಬೇಕಾದರೂ ನೀವು ಕಾಮೆಂಟ್ ಮಾಡ್ಬೋದು. ನಾನು ನಿಮ್ಮ ಕಾಮೆಂಟನ್ನು ಖಂಡಿತವಾಗಿ ಓದಿದ ನಂತರ ಲೈಕ್ ಮಾಡ್ತೇನೆ ಆಯಿತಾ. ಇಲ್ಲಿ 1 ಮಂತಿದ್ದು ನಾವು ಪೇ ಮಾಡಿದ್ವಿ, ಈಗ ನೆಕ್ಸ್ಟ್ ಮಂತಿದ್ದು ಪೇ ಮಾಡಲಿಕ್ಕಿತ್ತು. ಹಾಗೆ ಪೇಮೆಂಟನ್ನು ಮಾಡಿ ಕಸವನ್ನು ಕೂಡ ಕೊಟ್ಟಿದ್ದೇನೆ. ಲೇಡೀಸೇ ಬರುವಂಥದ್ದು ವೆಹಿಕಲಲ್ಲಿ, ಡ್ರೈವರ್ ಕೂಡ ಲೇಡಿ ಅದರಲ್ಲಿ. ಸೊ ಅವರು ನನಗೆ ಒಂದು ಚೀಟನ್ನು ಕೊಟ್ಟಿದ್ದಾರೆ. ಮಂತ್ಲಿ 50 ರೂಪೀಸ್ ಕೊಡಲಿಕ್ಕಿರುವಂಥದ್ದು. ಆದರೆ ಎಲ್ಲ 4 ಡೇಸ್ ಕೂಡ ಅವರು ಬರೋದಿಲ್ಲ, ಅದೇ ಪ್ರಾಬ್ಲಮ್ ಆಗುವಂಥದ್ದು. ಹೊರಗೆ ಇಟ್ಟರೆ ಕಸ ನಾಯಿಗಳು ಬಂದು ಓಪನ್ ಮಾಡಿಬಿಡ್ತದೆ. ಹೀಗೆ ಒಂದು ರಶೀದಿ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ರಶೀದಿ ನನಗೆ ಯಾಕೆ ಅಂತ ಹೇಳಿ ಇವನಿಗೆ ಕೊಡುವ ಅಂತ ಕೊಡ್ತಾ ಇದ್ದೇನೆ ನಾನು. ಆಚೆ ಹೋಗಿ ಈಚೆ ಬರುವಾಗ ನೋಡಿ ರಶೀದಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಇದರಲ್ಲಿ ಎಷ್ಟು ಪೀಸ್ ತಿಂದಿದ್ದಾನೆ ಅಂತ ಗೊತ್ತಿಲ್ಲ ನನಗೆ. ಅದು ಅಂದರೆ ತಿಂದು ಬಿಡ್ತಾನೆ ಅಂತ ಹೇಳಿ ನನಗೆ ತಲೆಯಲ್ಲೇ ಇರಲಿಲ್ಲ. ಬಟ್ ಅವನು ತಿಂದಿರಲಿಲ್ಲ, ಎಲ್ಲ ಪುಡಿ ಮಾಡಿ ಹಾಕಿದ್ದಾನೆ ಅಷ್ಟೇ. ಕೇಕ್ ಕೂಡ ರೆಡಿಯಾಗಿದೆ. ಆಗ ಇಟ್ಟಂತಹ ಸ್ಪಂಜ್ ಏನಿದೆ ಅದು ಕೂಡ ರೆಡಿಯಾಗಿದೆ. ಮತ್ತು ಈಗೊಂದು ಮಧ್ಯಾಹ್ನದ 11 ಗಂಟೆ ಎಲ್ಲ ಆಗುವಾಗ ನಾನು ಇಲ್ಲಿ ದೋಸೆ ಉಳಿದಿತ್ತು, ಬೆಳಿಗ್ಗೆ ಮಾಡಿದಂತಹ ದೋಸೆ. ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದು. ಸೊ ಅದು ಮತ್ತು ಸ್ವಲ್ಪ ಕಾಫಿಯನ್ನು ಕೂಡ ಮಾಡ್ಕೊಂಡಿದ್ದೇನೆ. ಮತ್ತು ಕೆಲವರು ಹೇಳ್ತೀರಾ ಮೈಕ್ರೋ ವೇವ್ ಒಳ್ಳೆಯದಲ್ಲ ಅಂತ ಹೇಳಿ. ಬೇರೆ ಕುಕ್ಕಿಂಗ್ ಮೆಥಡ್ಸಿ ನಾವು ಗ್ಯಾಸಲ್ಲಿ ಪುನಃ ರೀಹೀಟ್ ಮಾಡೋದಕ್ಕಿಂತ ಉಂಟಲ್ಲ ಮೈಕ್ರೋವೇವ್ ಮಾಡುವಂಥದ್ದು ತುಂಬ ಹೆಲ್ದಿ. ಯಾಕೆಂದರೆ ಮೈಕ್ರೋವೇವಲ್ಲಿ ಆ ಒಂದು ಮೈಕ್ರೋವೇವ್ ಎನರ್ಜಿಯಿಂದ ವಾಟರ್ ಮಾಲಿಕ್ಯೂಲ್ಸ್ ಏನಿರ್ತದೆ ಫುಡ್ಡಲ್ಲಿ ಅದು ಮಾತ್ರ ಹೀಟಪ್ ಆಗುವಂಥದ್ದು. ಹಾಗಾಗಿ ನ್ಯೂಟ್ರಿಷನಲ್ ಲಾಸ್ ಆಗೋದಿಲ್ಲ. ಬಟ್ ಮಿತ್ತಿದೆ ಒಂದು ಅದರಲ್ಲಿ ಮಾಡಬಾರ್ದು ಅಂತ ಹೇಳಿ. ಇವನ್ ನಮ್ಮ ಮನೆಯಲ್ಲಾದರೂ ಕೂಡ ಯಾರೂ ಪ್ರಿಫರ್ ಮಾಡೋದಿಲ್ಲ. ಬಟ್ ನಾನು ಪ್ರಿಫರ್ ಮಾಡ್ತೇನೆ ಮೈಕ್ರೋವೇವ್ ಮಾಡಿ, ಮಕ್ಕಳಿಗಾದ್ರೂ ಮೈಕ್ರೋವೇವ್ ಮಾಡಿ ಕೊಡೋದನ್ನು ಪ್ರಿಫರ್ ಮಾಡ್ತೇನೆ. ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದರೆ ಗೊತ್ತಾಗ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು. ಈವನ್ ಏರ್ ಫ್ರೈಯರ್ ಕೂಡ ತುಂಬ ಒಳ್ಳೆಯದು, ಅಂದರೆ ಯೂಸ್ ಮಾಡುವ ರೀತಿಯಲ್ಲಿ ಮಾಡಬೇಕಷ್ಟೇ. ಹಾಗೆ ನಾನಿಲ್ಲಿ ಈಗೆಲ್ಲ ಮಿಷಿನಿಗೆ ಬಟ್ಟೆ ಹಾಕುವಂಥದ್ದು. ಹಸ್ಬೆಂಡಿದು ಮತ್ತು ಮಕ್ಕಳದೆಲ್ಲ ನಂದು ಮಾತ್ರ ಮಿಷಿನಿಗೆ ಹಾಕ್ತೇನೆ. ಮತ್ತು ನೈಟ್ ಸ್ವೆಟ್ಟಿದ್ದೇನಾದರೂ ಇದ್ದರೆ ಅದನ್ನು ಮಿಷಿನಿಗೆ ಹಾಕುವಂಥದ್ದು. ಮತ್ತು ಎಲ್ಲ ಉಳಿದದನ್ನು ಕೈಯಲ್ಲಿ ಒಮ್ಮೆ ವಾಶ್ ಮಾಡಿ ಆನಂತರ ಮಿಷಿನಿಗೆ ಹಾಕ್ತೇನೆ. ಇವತ್ತು ಸ್ವಲ್ಪ ಅಂದರೆ ಬಿಸಿಲು ಬಂದಿತ್ತು, ಅಂದರೆ ತುಂಬ ಬಿಸಿಲು ಕೂಡ ಇಲ್ಲ, ತುಂಬ ಮೋಡ ಕೂಡ ಇಲ್ಲ. ಆ ರೀತಿಯ ಒಂದು ವೆದರ್ ಇದ್ದದ್ರಿಂದ ಮಗುವನ್ನು ಹೊರಗೆ ಬಿಟ್ಟಿದ್ದೇನೆ. ಅವನು ಅದೇ ಯೋಚನೆ ಮಾಡ್ತಾನೆ ಇಳಿತಾ ಇದ್ದಾನೆ, ಇಲ್ಲಾಂದರೆ ಬೇಗ ಓಡ್ತಾನೆ. ಇವರು ಏನು ಹಿಂದೆಯಿಂದ ಯಾರು ಸಹ ಬರ್ತಾ ಇಲ್ಲ ಹಿಡಿಲಿಕ್ಕೆ, ಹೋಗುದಾ ಬೇಡವಾ, ಇವ್ರು ನನ್ನ ನೋಡಿದಾರ ಇಲ್ಲ ಅಂತ ಹೇಳಿ ಅವನು ಅಂದಾಜು ಮಾಡ್ತಾ ಇದ್ದ. ಹಾಗೆ ಆಟ ಆಡಲಿ ಅಂತ ಹೇಳಿ ನಾನು ಇಲ್ಲೇ ಹೊರಗೆ ಸೋಫಾದಲ್ಲಿ ಕೂತ್ಕೊಂಡಿದ್ದೆ. ಹಾಗೆ ಆಟ ಆಡ್ತಾ ಇದ್ದ ಅವನು. ಮಧ್ಯದಲ್ಲಿ ಹೀಗೆ ನಾನು ಹೊರಗೆ ಬಿಡ್ತಾ ಇರ್ತೇನೆ ಅವನನ್ನು. ಆದರೆ ನಾನು ಅಂದರೆ ಟೈಮ್ ಇದ್ದರೆ ಮಾತ್ರ ಬಿಡುವಂಥದ್ದು. ಮತ್ತು ವೆದರ್ ಒಳ್ಳೆದಿದ್ದರೆ, ಈಗ ನಮ್ಮದು ಇಂಟರ್ಲಾಕ್ ತುಂಬ ಜಾರ್ತದೆ. ಇದು ಮೊದಲನೇ ವರ್ಷ ಆದರೂ ಕೂಡ ಇಂಟರ್ಲಾಕ್ ತುಂಬಾ ಜಾರ್ತದೆ. ಹಾಗೆ ತುಂಬ ಜಾಗ್ರತೆ ಮಾಡಬೇಕು. ಇನ್ನು ಒಂದು ಬಸ್ ಬರುವ ಟೈಮ್ ಆಯಿತು. ಒಂದು ದೊಡ್ಡ ಗ್ರಾನೈಟಿದು ಪೀಸನ್ನು ತಗೊಂಡು ಬಂದಿದ್ದಾನೆ ಮೊಬೈಲ್ ಹೊಡಿಲಿಕ್ಕೆ ಅಂತ ಹೇಳಿ ನಂದು. ಆಗ ಮಾವ ಬೇಗ ಮೊಬೈಲನ್ನು ತಗೊಂಡು ಇಟ್ಕೊಂಡಿದ್ದಾರೆ. ಇಲ್ಲಾಂದರೆ ನಂದು ಮೊಬೈಲ್ ಇವತ್ತು ಪುಡಿ ಆಗ್ತಿತ್ತು. ಕಾಲಿಗೆಲ್ಲ ಬಿದ್ದರೆ ಅಂತ ಹೇಳಿ ನಮಗೆ ಹೆದರಿಕೆ ಆಗುವಂಥದ್ದು. ನೋಡಿ, ಅಣ್ಣ ತಮ್ಮ ಇಬ್ಬರು ಸೇರಿ ನಿನ್ನೆಯಿಂದ ಹೊರತೊಂದು ಹೊಸ ಗೇಮ್ ಸ್ಟಾರ್ಟ್ ಆಗಿದೆ. ನಮ್ಮ ಮನೆ ಹತ್ರ ಫ್ರೂಟ್ಸ್ ಇದೆಲ್ಲ, ಇದು ಗಿಡ ನೆಡಲಿಕ್ಕೆ ಅಂತ ಗುಂಡಿ ತೆಗೆದಿದ್ರಲ್ಲ, ಅದರಲ್ಲಿ ಎಲ್ಲ ನೀರು ತುಂಬಿದೆ. ನೀರು ಅಂದರೆ ಅದು ಅಂತ ಹೇಳಿ ಅಬ್ಸಾರ್ಬ್ ಆಗ್ತಾ ಇಲ್ಲ, ಹಾಗೇ ಉಂಟು ನೀರು. ಹಾಗಾಗಿ ಚಿಕ್ಕ ಕಲ್ಲು ಉಂಟಲ್ಲ ಅದನ್ನು ತೆಗೆದು ಅದಕ್ಕೆ ಬಿಸಾಡುವಂಥದ್ದು, ಅದೇ ಅವ್ರದ್ದು ಗೇಮ್ ಇವತ್ತು.
ಹಾಗೆ ಒಂದು ಅರ್ಧ ಗಂಟೆ ಗೇಮೆಲ್ಲ ಆಡಿದ ನಂತರ ನಾನು ಅವರನ್ನು ಒಳಗೆ ಕರ್ಕೊಂಡು ಬಂದೆ. ಮೊದಲೇ ಅಲರ್ಜಿ ಎಲ್ಲ ಇದೆ ಅಲ್ಲ ಮಗುವಿಗೆ, ಹಾಗೆ ಅಂತ ಹೇಳಿ ಕರ್ಕೊಂಡು ಬರುವಾಗ ನಾನು ಅವನನ್ನು ಲಿಫ್ಟ್ ಮಾಡುವಾಗ ನನಗೆ ಮೈ ಸ್ವಲ್ಪ ಬಿಸಿ ಬಿಸಿ ಅಂತ ಹೇಳಿ ಅನ್ನಿಸ್ತು. ಹಾಗೆ ನೋಡುವಾಗ ಅವನಿಗೆ ಮೈಲ್ಡ್ ಫೀವರ್ ಇತ್ತು, ಒಂದು 100.6 ಆ ರೀತಿಯಲ್ಲಿತ್ತು. ಹಾಗೆ ನಾನು ಇನ್ನು ಅವನಿಗೆ ಸ್ವಲ್ಪ ಜ್ವರ ಬಂದಿದೆ ಆದರೆ ನಾನು ಯಾವತ್ತೂ ಕೂಡ ಫಸ್ಟ್ ದಿನವೇ ಮೆಡಿಸಿನ್ ಕೊಡೋದಿಲ್ಲ, ನೋಡುವಂಥದ್ದು, ಮಾನಿಟರ್ ಮಾಡ್ತೇನೆ. ಎಕ್ಸ್ಟ್ರೀಮ್ ಆಗ್ತದೆ ಆದರೆ ಮಾತ್ರ ಕೊಡುವಂಥದ್ದು. ಹಾಗೆ ನಾಳೆಗೆ ನನಗೆ ಕೇಕ್ಸ್ ಇದೆ, ಅದನ್ನು ನಾನು ಇವತ್ತೇ ರೆಡಿ ಮಾಡ್ಕೊಳ್ತೇನೆ ಅಂತ ಹೇಳಿ, ಯಾಕೆಂದರೆ ಮಕ್ಕಳಿಗೆ ಹುಷಾರಿಲ್ಲ ಆದರೆ ಕೆಲಸ ಯಾವುದು ಕೂಡ ಆಗೋದಿಲ್ಲ. ಪ್ರೀ ಬುಕ್ಕಿಂಗ್ ಆಗಿರುವಂಥ ಆರ್ಡರ್ಸನ್ನು ಬಿಡಲಿಕ್ಕೆ ಸಹ ಆಗೋದಿಲ್ಲ. ಹಾಗೆ ಅವನು ಕಿರಿಕಿರಿ ಮಾಡ್ತಾಯಿದ್ದೆ, ಇವತ್ತು ಮೈಯಿಂದ ಇಳಿತಾನೇ ಇರಲಿಲ್ಲ. ಹಾಗೆ ಅವನಿಗೆ ಇಷ್ಟ ಇರೋವಂಥದ್ದು ಬನಾನಾ ಇತ್ತು. ಹಾಗೆ ನಮ್ಮ ನೇಬರ್ ನಮಗೆ ಇದು ಹಲಸಿನಕಾಯ್ದು ತಿಂಡಿ ಕೊಟ್ಟಿದ್ದರು, ಅದನ್ನು ಸಹ ಇವನಿಗೆ ಇಷ್ಟ ತುಂಬ ಡೇಲನಿಗೆ. ಹಾಗೆ ನಾನು ಅದನ್ನು ಕಟ್ ಮಾಡಿ ಅವನಿಗೆ ಕೊಟ್ಟೆ. ಅವನು ಒಂದು ಪೀಸ್ ಕೂಡ ತಿನ್ನಲಿಲ್ಲ, ಖಾಲಿ ಕೈಯಲ್ಲಿ ಇಟ್ಕೊಳ್ತಾ ಇದ್ದ, ಬೇರೆ ಯಾರಿಗೆ ಸಹ ಕೊಡ್ತಾನೂ ಇರಲಿಲ್ಲ, ಕೆಳಗೆ ಸಹ ಇಡ್ತಾ ಇರಲಿಲ್ಲ. ಆದರೆ ಹುಷಾರಿಲ್ಲದೆ ಇರುವಾಗ ಮಕ್ಕಳಿಗೆ ಅಂದರೆ ಬಾಡಿಯಲ್ಲಿ ಏನೋ ಒಂದು ಚೇಂಜ್ ಆಗಿದೆ ಅನ್ನುವಾಗ ಕ್ರ್ಯಾಂಕಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಾಗೆಯೇ ಮಾಡ್ತಾಯಿದ್ದ ಅವನು. ಹಾಗೆ ನಾನು ಸ್ವಲ್ಪ ಹೊತ್ತು ಮಾವನ ಹತ್ರ ಹೇಳಿದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಸಿ ಹೋಗ್ತೇನೆ ನೋಡಿ ಅಂತ ಹೇಳಿ. ಮತ್ತು ಮಾವ ಕೂತ್ಕೊಂಡಿದ್ರು. ಹಾಗೆ ನಾನು ಬೇಗ ಹೋಗಿ ಕೇಕಿನ ಕೆಲಸ ಒಂದು ರೆಡಿ ಮಾಡಿಬಿಟ್ಟೆ. ಅಷ್ಟಾಗುವಾಗ ಪುನಃ ಒಂದು ಕಾಲ್ ಬಂತು ಹಸ್ಬೆಂಡಿದು, 1/2 kg ಆರ್ಡರ್ ಇದೆ ಅಂತ ಹೇಳಿ. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕು. ಮತ್ತು ನಾಳೆ ಬ್ಲೂ ಡೇ ಇರೋದ್ರಿಂದ ಖಾಲಿ ಒಂದು ಪ್ರಾಜೆಕ್ಟ್ ರೀತಿಯಲ್ಲಿ ಕೊಟ್ಟರೆ, ಅಂದರೆ ಅವನಿಗೆ ಅಂದರು ಸಿಯೋನ್ ತುಂಬ ಎಕ್ಸೈಟೆಡ್ ಇದ್ದಾನೆ, ತುಂಬ ದಿನದಿಂದ ಬ್ಲೂ ಡೇ ಅಂತ ಹೇಳಿ ಹೇಳ್ತಾನೇ ಇದ್ದ. ಹಾಗೆ ಒಂದು ಕ್ಯಾಪ್ ರೀತಿಯಲ್ಲಿ ಏನಾದರೂ ರೆಡಿ ಮಾಡುವ ಅಂತ ಹೇಳಿ ಒಂದು ಹ್ಯಾಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ಐಡಿಯಾನೇ ಇಲ್ಲ ಹೇಗೆ ಮಾಡೋದು ಅಂತ ಹೇಳಿ, ಹೇಗೋ ಒಂದು ಸಿಕ್ಕ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ. ನೀವು ನೋಡ್ಬೋದು ಚಿಕ್ಕವನನ್ನು, ಅಂದರೆ ಅವನು ಲಿಫ್ಟ್ ಮಾಡಲಿ ಅಂತ ಹೇಳಿ, ಎತ್ತಿ ಇಟ್ಕೊಳ್ಳಿ ಅಂತ ಹೇಳಿ ಜೊತೆಗೇ ಇರುವಂಥದ್ದು. ಅಂದರೆ ಮಕ್ಕಳಿಗೆ ಬಾಡಿ ಒಳಗೆ ಏನಾದರೂ ಒಂದು ಆಗ್ತಾ ಇರ್ತದೆ ಅಂದರೆ ಅವರಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಅಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ, ಕೂಗೋದು ಮಾತ್ರ. ಹೇಗೋ ಮಾಡಿ ಒಂದು ಲಾಟ್ಪೋಟ್ ಕ್ಯಾಪನ್ನು ರೆಡಿ ಮಾಡಿದ್ದೇನೆ. ಒಂದು ಸೈಡಿಂದ ಕೂತ್ಕೊಂಡ್ರೆ ಇನ್ನೊಂದು ಸೈಡಿಂದ ಕೂತ್ಕೊಳ್ತಾ ಇರಲಿಲ್ಲ. ನನ್ನ ಹತ್ರ ಇದ್ದಂಥದ್ದು ಒಂದೇ ಒಂದು ಶೀಟ್, ಹಾಗೆ ಅದರಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಇದು ಆಗ ಮಾಡಿದಂಥ ಸ್ಪಂಜೆ ನಾಳೆ ಕೊಡಲಿಕ್ಕಿದೆ. ಹಾಗೆ ಇದನ್ನು 3 ಲೇಯರ್ ಕಟ್ ಮಾಡಿ ಇಟ್ಟು ಇಷ್ಟ ಆಗುವಾಗ ಕಾಲ್ ಬಂದಂಥದ್ದು. ಹಾಗೆ ನಾನು ಅಂದರೆ ಹಸ್ಬೆಂಡ್ ಕೂಡ ಇತ್ತೀಚೆಗೆ ಅಂದರೆ ತುಂಬ ಬ್ಯುಸಿ ಇರೋದ್ರಿಂದ ಅವರಿಗೆ ಸಹ ಬಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ ಮಕ್ಕಳನ್ನು ನೋಡ್ತಾ. ಹಾಗೆ ನಾನು ಬೇಗ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳು ಮಲಗಿದ ನಂತರ ನೈಟ್ ಆದರೂ ಬಂದು ಇದನ್ನು ಪ್ರಿಪೇರ್ ಮಾಡುವಂಥದ್ದು ಅಂತ ಹೇಳಿ. ಮತ್ತು ಒಬ್ಬರು ಕಾಮೆಂಟಲ್ಲಿ ಹೇಳಿದ್ದೀರಾ, ಈಗ ಸ್ವಲ್ಪ ದಿನಕ್ಕೆ ಕೇಕಿದು ಕೆಲಸ ಎಲ್ಲ ನಿಲ್ಲಿಸಿ ಅಂತ ಹೇಳಿ. ನೋಡಿ, ಇದು ನನ್ನ ಚಾಯ್ಸ್ ಮಾಡುವಂಥದ್ದು, ಮತ್ತು ಇದು ನನ್ನ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ. ಈಗ ನೋಡಿ, ಈ ರೀತಿ ನಾನು ಕೇಕ್ ಮಾಡಿ ಸೇಲ್ ಮಾಡೋದ್ರಿಂದ, ನಾನು ಯೂಟ್ಯೂಬ್ ಮಾಡೋದ್ರಿಂದ, ನಾನು ಬ್ಯಾಗಿದು ಬಿಸ್ನೆಸ್ ಮಾಡೋದ್ರಿಂದ ನಾನು ಎಲ್ಲದರಲ್ಲಿ ಸ್ವಲ್ಪ ಅಂತ ಹೇಳಿ ಅರ್ನ್ ಮಾಡ್ತಾ ಹೋಗ್ತೇನೆ. ಹಾಗಿರುವಾಗ ಏನಾಗ್ತದೆ ಅಂತ ನನ್ನ ಅಕೌಂಟಲ್ಲಿ ಕೂಡ ಸ್ವಲ್ಪ ಹಣ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಮನೆಯದು ಗ್ಯಾಸ್ ಖಾಲಿ ಆಯಿತು, ಗ್ಯಾಸಿದು ಗಾಡಿ ಬಂತು, 1000 ರೂಪೀಸ್ ಗ್ಯಾಸ್ ಇದ್ದಾದರೆ 1000 ರೂಪೀಸ್ ಕೊಟ್ಟು ರಪ್ಪ ನನಗೆ ಗ್ಯಾಸ್ ತಗೊಳ್ಳಿಕ್ಕೆ ಆಗ್ತದೆ. ಎಲ್ಲಿಯಾದರೂ ಹೋದೆ ನಾನೀಗ, ಈಗ ಎಕ್ಸಾಂಪಲ್ ಡೆಂಟಿಸ್ಟ್ ಹತ್ರ ಹೋದೆ, ಅಲ್ಲಿ ನನಗೆ 2000-3000 ಬಿಲ್ ಆಯಿತು. ಬೇರೆಯವರಿಗೆ ನಾನು ಕಾಯಬೇಕಂತ ಇಲ್ಲ. ಬೇರೆಯವರು ಅಂತ ಹೇಳಿದರೆ ಹಸ್ಬೆಂಡ್ ನಮ್ಮವರೇ, ಡಿಪೆಂಡೆಂಟ್ ಆಗಿರುವವರು ತುಂಬ ವೆಮೆನ್ ಇದ್ದಾರೆ. ನಾನು ನಿಮಗೆ ಏನು ಕೂಡ ನಿಮ್ಮನ್ನು ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಂಡಿಪೆಂಡೆಂಟ್ ಆಗಿ ಇರಲಿಕ್ಕೆ ಉಂಟಲ್ಲ, ನಮಗೆ ಎಷ್ಟು ತನಕ ಆಗ್ತದೆ, ಎಷ್ಟು ತನಕ ಕೂಡ್ತದೆ, ಅಷ್ಟು ತನಕ ನಾವು ಕೆಲಸ ಮಾಡಿ ಇಂಡಿಪೆಂಡೆಂಟಾಗಿ ನಾವು ಜೀವನ ಮಾಡುವಂಥದ್ದು ತುಂಬ ಒಳ್ಳೆಯದು ಮತ್ತು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಕೈಗೆ ಒಂದು 10 ರೂಪಾಯಿ ಬರ್ತಾ ಇದೆ ಆದರೆ ಅದನ್ನು ನಾವು ನಮಗೆ ಎಷ್ಟರ ತನಕ ಸಾಧ್ಯ ಆಗ್ತದೆ ಅಷ್ಟರ ತನಕ ಅದನ್ನು ಕಂಟಿನ್ಯೂ ಮಾಡಬೇಕು. ನಾನು ಕಳೆದ ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಬೋದು, ಅಂದರೆ ಪೋಸ್ಟ್ ಪಾರ್ಟಮಲ್ಲಿ ಆಗಿರ್ಬೋದು, ನೀವು ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗ್ತದೆ. ಈವನ್ ಒಂದು 1 ಮಂತ್ ಒಳಗೇ ನಾನು ಆರ್ಡರ್ಸನ್ನು ತಗೊಂಡು ಮಾಡ್ತಾಯಿದ್ದೆ. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ ಮಾಡಿದರೆ ನಾನು ಈ ಮಧ್ಯಾಹ್ನ ಎಲ್ಲ ಮಲಗಲಿಕ್ಕೆ ಹೋಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ನನ್ನ ಒಂದು ಟೈಮ್ ಏನಿರ್ತದೆ ಅದನ್ನು ನಾನು ಕರೆಕ್ಟಾಗಿ ಎಲ್ಲಿ ಯುಟಿಲೈಸ್ ಮಾಡಬೇಕು ಅಲ್ಲಿ ಯುಟಿಲೈಸ್ ಮಾಡ್ತೇನೆ. ಸುಮ್ಮನೆ ರೀಲ್ಸ್ ನೋಡ್ತಾ ಕೂತ್ಕೊಳ್ಳುವಂಥದ್ದು, ಶಾರ್ಟ್ಸ್ ನೋಡ್ತಾ ಕೂತ್ಕೊಳ್ಳುವಂಥದ್ದು ಇದೆಲ್ಲ ಮಾಡೋದಿಲ್ಲ. ಅಗತ್ಯ ಇದ್ದದನ್ನು ಮಾಡ್ತೇನೆ, ಅಗತ್ಯ ಇಲ್ಲದನ್ನು ಸ್ಕಿಪ್ ಮಾಡಿ ಏನಾದರೂ ಒಂದು ಪ್ರೊಡಕ್ಟಿವ್ ಆ್ಯಕ್ಟಿವಿಟಿಯನ್ನು ಮಾಡ್ತೇನೆ. ಯಾವುದರಿಂದ ನನಗೆ ಇನ್ಕಮ್ ಜನ್ರೇಟ್ ಆಗ್ತದೆ, ನನ್ನ ಮಕ್ಕಳಿಗೆ ನನಗೆ ಬೇಕಾದಂಥ ಐಟಮ್ ತಗೊಳ್ಳಿಕ್ಕೆ, ಈವನ್ ಡೈಪರ್ಸ್ ತಗೊಳ್ಳಿಕ್ಕೆ, ಡೈಪರ್ಸಿಗೆ ಬೇಕೆಷ್ಟು ಅಲ್ವಾ. ಸೊ ಹಾಗೆ ಎಲ್ಲದಕ್ಕೆ ನಮಗೆ
ಈಗ ನನ್ನ ಪೋಸ್ಟ್ಪಾರ್ಟಮ್ ಜರ್ನಿಗೆ ಬೇಕಾದಂಥದ್ದು ಎಲ್ಲದನ್ನು ಕೂಡ ನಾನು ನನ್ನ ಹಣದಿಂದನೇ ತಗೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇನ್ಕಮ್ ಜನ್ರೇಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನನ್ನ ಹಸ್ಬೆಂಡ್ ಕೇಳಿದರೆ ಏನು ಕೊಡೋದಿಲ್ಲ ಅಂತ ಅವ್ರು ಹೇಳೋದಿಲ್ಲ, ಎಷ್ಟು ಕೇಳಿದರೂ ಕೊಡ್ತಾರೆ ಅವರು. ಆದರೆ ನಮ್ಮ ಹಣದಲ್ಲಿ ನಾವೇ ತಗೊಳ್ಳೋದಂತೆ ಉಂಟಲ್ಲ, ಅದರಲ್ಲಿ ಸಿಗುವಂಥ ಖುಷಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಯಾರಾದರೂ ಫ್ರೀ ಹೀಗೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ ಆದರೆ ನಿಮ್ಮ ಟ್ಯಾಲೆಂಟನ್ನು ನೀವೇ ಡಿಸ್ಕವರ್ ಮಾಡಿ. ಬೇರೆಯವ್ರ ಹತ್ರ ಕೇಳೋದಲ್ಲ, ಏನಾದರೂ ಒಂದು ಐಡಿಯಾ ಕೊಡಿ ಅಂತ ಹೇಳಿ, ನಿಮಗೆ ಏನಾಗ್ತದೆ ಅಂತ ಹೇಳಿ ನೀವು ನೋಡಿ, ಎಲ್ಲಿಂದ ಇನ್ಕಮ್ ಜನ್ರೇಟ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನೋಡಿ ಮಾಡಿ, ಎಷ್ಟರವರೆಗೆ ಆಗ್ತದೆ ಅಷ್ಟರವರೆಗೆ ಮಾಡಿ. ಕೆಲವೊಮ್ಮೆ ನಾವು ಅಂದ್ಕೊಳ್ಳುವಂಥದ್ದು ನಮ್ಗೆ ಆಗೋದಿಲ್ಲ ಅಂತ ಹೇಳಿ, ಬಟ್ ನಮಗೆ ಆಗದೇ ಇರೋದು ಯಾವುದೂ ಇಲ್ಲ, ಆಯಿತಾ. ಹಾಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಥರ್ಮೋಮೀಟರಲ್ಲಿ ಮಗುವಿನ ಟೆಂಪ್ರೇಚರನ್ನು ನೋಡ್ತಾ ಇದ್ದೀನಿ. ನಿನ್ನೆ ಒಂದು ಸಂಜೆ ಆಗುವಾಗ ಮಗುವಿಗೆ ಫೀವರ್ ಸ್ಟಾರ್ಟ್ ಆದಂಥದ್ದು 104.9 105ವರೆಗೆ ಹೋಗಿತ್ತು ನೈಟ್. ಆನಂತರ ನಾನು ಮೆಡಿಸಿನನ್ನು ಕೊಟ್ಟೆ. 101 ಒಳಗಿದ್ರೆ ನಾನು ಮೆಡಿಸಿನ್ ಕೊಡೋದಿಲ್ಲ, ಜಸ್ಟ್ ಅವನಿಗೆ ಸ್ಪಂಜಿಂಗ್ ಎಲ್ಲ ಮಾಡಿ ಮೈ ಒರೆಸುವಂಥದ್ದು ನೀರಲ್ಲಿ, ಅದೆಲ್ಲ ಮಾಡಿ ಟೆಂಪ್ರೇಚರ್ ಕಡಿಮೆ ಮಾಡುವಂಥದ್ದು. ಬಟ್ ಎಕ್ಸ್ಟ್ರೀಮ್ ಇದ್ದದ್ರಿಂದ ಎಲ್ಲಿಯಾದರೂ ಅವನಿಗೆ ಅಂದರೆ ಫಿಟ್ಸ್ ಅಲ್ಲ ಅದು, ಬಟ್ ಫಿಟ್ಸ್ ರೀತಿಯಲ್ಲಿ ಮಾಡ್ತಾರಲ್ಲ ಮಕ್ಕಳು, ಅದೆಲ್ಲ ಬಂದರೆ ಅಂತ ಹೇಳಿ ನಾನು ಮೆಡಿಸಿನನ್ನು ಕೊಟ್ಟಿದ್ದೆ. ಇವಾಗ ಅವನಿಗೆ ಇವನ್ ಆಫ್ಟರ್ ಗಿವಿಂಗ್ ಮೆಡಿಸಿನ್ ಈಗ 2 hours ಆದದಷ್ಟೇ 102.6 ಇದೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಮಸ್ಟ್ ಬೈ ಅಂತ ಹೇಳಿದರೆ ಥರ್ಮೋಮೀಟರ್ ರೆಡಿ ಇರಬೇಕು. ಇವನ್ ನೀವು ಡೆಲಿವರಿ ಆಗಲಿಕ್ಕಿಂತ ಮುಂಚೆನೇ ತೆಗೆದಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಆದರೆ ಥರ್ಮೋಮೀಟ್ರ್ ಇರಲೇಬೇಕು, ಅದೊಂದು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ, ಆಯಿತಾ. ನಿನ್ನೆಯಿಂದ ಏನು ಸಹ ತಿಂದಿರಲಿಲ್ಲ ಅವನು. ಇವತ್ತು ಕೇಕ್ ರೂಮಲ್ಲಿ ಬ್ರೆಡ್ ನೋಡಿದ ಹಾಗೆ ಬೇಕು ಅಂತ ಹೇಳಿ ಅವನು ಕೇಳಿದ ಹಾಗೆ ಮಾಡಿದ ಹಾಗೆ ನಾನು ಅವನಿಗೆ ಒಂದು ಸ್ಲೈಸ್ ಬ್ರೆಡ್ಡನ್ನು ಕೊಟ್ಟಿದ್ದೇನೆ. ಈಗ ನಾನು ಇವನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳಿ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದೆ. ಯಾಕಂದರೆ ಅವನಿಗೆ ಸ್ವಲ್ಪ ಕೂಡ ಕೊಡ್ತಾ ಇಲ್ಲ, ತುಂಬ ವೀಕ್ ಆಗಿದ್ದಾನೆ, ಹಾಗೆ ಈಗ ಕರ್ಕೊಂಡು ಹೋಗಬೇಕು. ಡಿಗ್ರಿ ಜ್ವರ ಇದೆ ಅವನಿಗೆ. 102, ನಿನ್ನೆ ನೈಟ್ 104.9 ಇತ್ತು, ಆಲ್ಮೋಸ್ಟ್ 105 ಅಷ್ಟೇ ಇದ್ದಂಥದ್ದು ಜ್ವರ. ಅಂದರೆ ಫಸ್ಟ್ ನಾನು ಯಾವಾಗಲೂ ಹೇಳ್ತೇನೆ, ನನ್ನ ಜ್ವರ ಸ್ಟಾರ್ಟ್ ಆದ ಕೂಡಲೇ ಮೆಡಿಸಿನ್ನ ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಅವರ ಒಂದು ಬಾಡಿಯಲ್ಲಿ ಏನೋ ಒಂದು ಇನ್ಫೆಕ್ಷನ್ ಬಂದಿದೆ. ಅವನಿಗೆ ಕೋಲ್ಡ್ ಇಲ್ಲ, ಬೇರೆ ಯಾವುದೇ ಅಂದರೆ ಈ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಅಂಥದ್ದು ಯಾವುದೂ ಸಿಮ್ಟಮ್ಸ್ ಇಲ್ಲ. ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಯಾವಾಗ ಇವನ್ ಕೋಲ್ಡಾಗಿ ಜ್ವರ ಬಂದರೂ ಕೂಡ, ಯಾವುದೇ ಜ್ವರ ಬಂದರೂ 1 or 2 days ತನಕ ಮಾನಿಟರ್ ಮಾಡ್ತೇನೆ ನಾನು. ಅಂದರೆ ನಾನು ಹೇಳೋದು ಎಲ್ಲ ಯಾರ್ದೆಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ನೋಡಿ, ನೀವು ಥರ್ಮೋಮೀಟ್ರ್ ಅಂತೂ ಮಸ್ಟ್. ಥರ್ಮೋಮೀಟ್ರ್ ಯಾವಾಗಲೂ ನಿಮ್ಮ ಕೈಯಲ್ಲಿ ನೀವು ಹ್ಯಾಂಡಿಯಾಗಿ ಇಟ್ಕೊಂಡಿರಬೇಕು. ನೀವು ಜ್ವರ ಬಂದ ಕೂಡಲೇ ಹೋಗಿ ಪ್ಯಾರಾಸಿಟಮಾಲ್ ತೆಗೆದು ಅದರಲ್ಲಿ ಡೋಸೇಜ್ ನೋಡಿ ಮಕ್ಕಳಿಗೆ ಕೊಡುವಂಥದ್ದಲ್ಲ. ಫಸ್ಟ್ ಅದನ್ನು ಮಾನಿಟರ್ ಮಾಡಬೇಕು, ಎಷ್ಟುಂಟು, 100, 101, 102 ಒಳಗೆ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ, ಹೈ ಗ್ರೇಡ್ ಹೋಗ್ತಾ ಉಂಟಾ, ಅದೆಲ್ಲ ನೋಡ್ತಾ ಇರಬೇಕು. ಹೈ ಗ್ರೇಡ್ ಹೋಗ್ತದೆ ಆದರೆ ಆಬ್ವಿಯಸ್ಲಿ ಮೆಡಿಸಿನ್ ಹಾಕಬೇಕು. ಕೆಲವೊಮ್ಮೆ 100, 101 ಒಳಗೆ ಇರ್ತದೆ. ಅಂದರೆ ಡಾಕ್ಟರ್ಸ್ ಕೂಡ ಅದನ್ನು ಬ್ಯಾಕ್ಟೀರಿಯಲ್ಲ ಅಥವಾ ವೈರಲ್ಲ ಆ ರೀತಿಯಲ್ಲಿ ಕನ್ಸಿಡರ್ ಮಾಡೋದು ಹೇಗೆ ಗೊತ್ತಾ, ಈಗ ಹೋದ ಕೂಡಲೇ ಅವರಿಗೆ ಗೊತ್ತಾಗೋದಿಲ್ಲ. ಅಂದರೆ ಈಗ ಚಿಕ್ಕ ಮಕ್ಕಳಿಗೆ ಗಂಟ್ಲು ನೋವು ಉಂಟಾ, ಸೋರ್ ಥ್ರೋಟ್ ಉಂಟಾ ಅಂತ ಹೇಳಲಿಕ್ಕೆ ಅವರಿಗೆ ಗೊತ್ತಾಗೋದಿಲ್ಲ, ನಮಗೆ ತಂದೆ ತಾಯಿಗೆ ಸಹ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ಫುಡ್ ಇಂಟೇಕ್ ಕಡಿಮೆ ಮಾಡಿಬಿಡ್ತಾರೆ. ಸೊ ನನ್ನ ಮಗನಿಗೆ ಮೇ ಬಿ ಅದೇ ರೀತಿಯಲ್ಲಿ ಯಾವುದೋ ಒಂದು ವೈರಲ್ ಇನ್ಫೆಕ್ಷನ್ನೇ ಇರಬೇಕು. ಯಾಕೆ ಅಂತ ಹೇಳಿದರೆ ಅವನಿಗೆ ಕೋಲ್ಡ್ ಇಲ್ಲ, ಬೇರೆ ಯಾವುದೇ ರೀತಿಯ ಸಿಮ್ಟಮ್ಸ್ ಇಲ್ಲ. ನಾನು ಏನು ಹೇಳೋದು ಅಂತ ಹೇಳಿದರೆ, ಈಗ ಮಾನಿಟರ್ ಮಾಡಬೇಕು ಡೈಲಿ. ಅಂದರೆ ಈ ಫೀವರ್ ಬರುವಾಗ 101 ಕ್ರಾಸ್ ಆಗೆಲ್ಲ ಹೋಗ್ತಾ ಇದೆ ಆದರೆ ಮೆಡಿಸಿನ್ ಕೊಡಬೇಕು. ಇಲ್ಲ ಮೈಲ್ಡ್ ಉಂಟು ಆದರೆ ಬಿಡಬೇಕು ನೀವು ಹಾಗೆಯೇ. ಯಾಕೆಂತ ಹೇಳಿದರೆ ನಮ್ಮ ಬಾಡಿಯಲ್ಲಿ ಉಂಟಲ್ಲ ಆ ಒಂದು ರೆಸಿಸ್ಟೆನ್ಸ್ ಬರುವಂಥದ್ದು. ಈಗ ಮಕ್ಕಳಿಗೆ ಫೀವರ್ ಬರ್ತಾ ಇದೆ ಅಂತ ಹೇಳಿದರೆ ನಮ್ಮ ಬಾಡಿ ಉಂಟಲ್ಲ ಅದು ತನ್ನಷ್ಟಕ್ಕೆ ಅದನ್ನು ಹೀಟ್ ಮಾಡಿಕೊಂಡು ಬಂದ ವೈರಸನ್ನು ಕೊಲ್ಲಿಕ್ಕೋಸ್ಕರ ಅದು ಹೀಟ್ ಆಗುವಂಥದ್ದು, ಓವರ್ ಹೀಟ್ ಆಗುವಂಥದ್ದು. ಆ ವೈರಸನ್ನು ಕಿಲ್ ಮಾಡುವ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸಿಚುವೇಷನಲ್ಲಿ ಅದು ಹೀಟ್ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಅದರ ಕೆಲಸವನ್ನು ಮಾಡಲಿಕ್ಕೆ ಕೂಡ ನಾವು ಅಲೋ ಮಾಡಬೇಕು. ಫೀವರ್ ಬಂತು ಅಂತ ಹೇಳಿ ಸಡನ್ ಮೆಡಿಸಿನ್ ಕೊಟ್ಟ ಕೂಡಲೇ ಆ ಫೀವರ್ ಡೌನ್ ಆಗ್ತದೆ. ಮತ್ತು ಆ ಒಂದು ಇನ್ಫೆಕ್ಷನ್ ಏನಿದೆ ನೋಡಿ ಅದು ಕಡಿಮೆ ಆಗುವಂಥದ್ದು ಮೆಡಿಸಿನ್ ಮೂಲಕ. ನಮ್ಮ ರೋಗನಿರೋಧಕ ಶಕ್ತಿ, ನಮ್ಮ ಮಕ್ಕಳ ಇಮ್ಯುನಿಟಿ ಸಿಸ್ಟಮು ಹೆಚ್ಚಾಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಈ ರೀತಿಯಲ್ಲಿ ಮಾಡಬೇಕು. ಬಟ್ ಜ್ವರವನ್ನು ಮಾತ್ರ ಮಾನಿಟರ್ ಮಾಡಲೇಬೇಕು. ಜ್ವರ ಹೈ ಹೋಗ್ತಾ ಇದೆ ಆದರೆ ನಿನ್ನೆ ಅವನಿಗೆ 104 ಇದ್ದದಕ್ಕೆ ನಾನು ಮೆಡಿಸಿನ್ ಕೊಟ್ಟೆ. ಯಾಕೆಂತ ಹೇಳಿದರೆ ಕನ್ವಲ್ಷನ್ಸ್ ಎಲ್ಲ ಬರ್ತದೆ. ಅಂದರೆ ಇದು ಸೀಜರ್ಸ್ ರೀತಿಯಲ್ಲಿ ಎಂತ ಹೇಳ್ತಾರೆ ಅದಕ್ಕೆ,
ಅಂದರೆ ಕೆಲವು ಪೇರೆಂಟ್ಸ್ ಅಂದ್ಕೊಳ್ತಾರೆ ಇದು ಫಿಟ್ಸ್ ರೀತಿಯಲ್ಲಿ ಬಂದಿದೆ ಅಂತ ಹೇಳಿ. ಜ್ವರ ಬರುವಾಗ ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಇರ್ತಾರೆ ಮಕ್ಕಳು, ಅಥವಾ ಕಣ್ಣು ಮೇಲೆ ಮಾಡಿದರೆ ಮೇಲೇ ಇರುವಂಥದ್ದು ಒಂದು 10-20 ಸೆಕೆಂಡ್ಸ್ ತನಕ ಮೇಲೆ 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 ಅವರಿಗೆ ಕನ್ವಲ್ಷನ್ಸ್ ಅಂತ ಹೇಳ್ತಾರೆ, ಮೇಲೆ 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 ಬರ್ತಾ ಇರ್ತದೆ. ಅಂಥ ಟೈಮ್ನಲ್ಲಿ ನೀವು ಇಮಿಡಿಯೇಟಾಗಿ ಹಾಸ್ಪಿಟಲೈಸ್ ಮಾಡಬೇಕು ಮಕ್ಕಳನ್ನು. ಮತ್ತೆ ಏನು ಮಾಡಬೇಕಂತ ಹೇಳಿದರೆ, ಫೀವರ್ ಬರ್ತಾ ಇದೆ ಅಂತ ಹೇಳಿದರೆ ಮೆಡಿಸಿನ್ ಒಂದೇ ಅದಕ್ಕೆ ಇದಲ್ಲ. ನೀವು ಮಕ್ಕಳನ್ನು, ಈಗ ನನ್ನ ಮಗನನ್ನು ನೋಡಿ, ಒಂದು ಬನಿಯನ್ನು ಇನ್ನೊಂದು ಸೂಪರ್ ಬಾಟಮ್ಸ್ ಇದೆ ಡೈಪರ್ ಹಾಕಿ ಫುಲ್ ಸ್ಪೀಡಲ್ಲಿ ಫ್ಯಾನ್ ಹಾಕಿ ಕೂತ್ಕೊಳಿಸಿದ್ದೇನೆ. ಯಾಕೆ ಅಂತ ಹೇಳಿದರೆ, ಕೆಲವರು ಮಕ್ಕಳಿಗೆ ಜ್ವರ ಬಂದ ಕೂಡಲೇ ಫುಲ್ ಪ್ಯಾಂಟ್ ಶರ್ಟ್ ಹಾಕಿ ಅದರ ಮೇಲೆ ಸ್ವೆಟರ್ ಹಾಕಿ ಅದರ ಮೇಲೆ ಬೆಡ್ಶೀಟನ್ನು ಹಾಕಿಡುವಂಥದ್ದು. ಇನ್ನೂ ಕೂಡ ನೀವು ಬಾಡಿಯನ್ನು ಹೀಟ್ ಮಾಡ್ತಾಯಿದ್ರೆ ಅದು ಎಕ್ಸೆಸಿವ್ ಹೀಟ್ ಆಗ್ತದೆ. ಹಾಗಾಗಿ ಆ ರೀತಿ ಮಾಡಬಾರ್ದು. ಆದಷ್ಟು ಕಾಟನ್ ತೆಳುವಾದ ಬಟ್ಟೆಗಳನ್ನು ಹಾಕಿ ಮಗುವಿಗೆ ಮೈಗೆ ಗಾಳಿ ಆಡಲಿಕ್ಕೆ ಬಿಡಬೇಕು. ಅತಿ ಹೆಚ್ಚು ಕೂಡ ಅಲ್ಲ, ತುಂಬ ಕಡಿಮೆ ಕೂಡ ಅಲ್ಲ. ಆ ರೀತಿಯಲ್ಲಿ ಅಂದರೆ ಮಕ್ಕಳಿಗೆ ನಾವು ಅಂದ್ಕೊಳ್ಳುವಂಥದ್ದಷ್ಟೇ ತುಂಬ ಚಳಿ ಆಗ್ತದೆ ಅಂತ ಹೇಳಿ. ಚಳಿಯಲ್ಲಿ ಏನಾಗೋದಿಲ್ಲ. ನಾವು ಬಾಡಿ ಟೆಂಪ್ರೇಚರನ್ನು ಆದಷ್ಟು ಅಂದರೆ ಈ ವಾಮ್ ವಾಟರಲ್ಲಿ ಬಟ್ಟೆಯನ್ನು ಡಿಪ್ ಮಾಡಿ ಮೈ ಒರೆಸೋದು. ನಾನು ನಿನ್ನೆ ನೈಟ್ ಅವನಿಗೆ ಹಾಗೆಯೇ 105ಗೆ ಹೋದಾಗ ಫೀವರ್ ಕೊಟ್ಟ ಮೆಡಿಸಿನ್ ಕೊಟ್ಟ 2 ಗಂಟೆ ನಂತರ ಪುನಃ ಅದು 102 ಆ ರೀತಿಯಲ್ಲಿ ರೈಸ್ ಆಯಿತು. ಹಾಗೆ ನಾನು ಅವನಿಗೆ ಟಿಪೆಡ್ ಸ್ಪಾಂಜಿಂಗನ್ನು ಮಾಡ್ತಾಯಿದ್ದೆ. ಈ ವಾಮ್ ವಾಟರಲ್ಲಿ ಬಟ್ಟೆಯನ್ನು, ತುಂಬ ಕೋಲ್ಡ್ ವಾಟರ್ ಅಲ್ಲ, ವಾಮ್ ವಾಟರಲ್ಲಿ ಬಟ್ಟೆಯನ್ನು ಡಿಪ್ ಮಾಡುವಂಥದ್ದು, ಮೈಯೆಲ್ಲ ಒರೆಸಿಕೊಡುವಂಥದ್ದು, ಇಲ್ಲಿ ಹಣೆ ಎಲ್ಲ ಕಡೆ ಒರೆಸುವಂಥದ್ದು. ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಣ್ಣಗಿರುವಂಥ ನೀರಿಗೆ ಬಟ್ಟೆ ಹಾಕಿ ಇಲ್ಲಿ ಹಾಕಿಬಿಡ್ತಾರೆ. ಮಕ್ಕಳು ಹಾಕಲಿಕ್ಕೇನೂ ಬಿಡೋದಿಲ್ಲ. ಹಾಗೆ ಹಾಕಿದ ಕೂಡಲೇ ಅವರಿಗೆ ಒಮ್ಮೆಲೆ ಶಾಕ್ ಆದ ರೀತಿಲಿ ಆಗುತ್ತೆ. ಯಾಕಂದರೆ ಬಿಸಿ ನೀರಲ್ಲಿ ನೀವು ಸ್ನಾನ ಮಾಡ್ತಾ ಇರ್ತೀರಾ, ಈಗ ಶವರಲ್ಲೆಲ್ಲ ನೀವು ಸ್ನಾನ ಮಾಡ್ತಿರುವಾಗ ಸಡನ್ನಾಗಿ ಏನಾದರೂ ತಣ್ಣೀರಿದು ಸೈಡನ್ನು ಟ್ಯಾಪ್ ಓಪನ್ ಮಾಡಿಬಿಟ್ರೆ ನಿಮಗೆ ಹೇಗಾಗ್ತದೆ, ಅವರಿಗೆ ಕೂಡ ಹಾಗೇ ಆಗ್ತದೆ. ಹಾಗಾಗಿ ವಾಮ್ ವಾಟರಲ್ಲಿ ಸ್ಪಾಂಜಿಂಗನ್ನು ಮಾಡಬೇಕು, ತೆಳುವಾದ ಕಾಟನ್ ಬಟ್ಟೆಯನ್ನು ಹಾಕಿಸಬೇಕು, ಮತ್ತು ಸ್ವಲ್ಪ ಗಾಳಿ ಆಡಲಿಕ್ಕೆ ಬಿಡಬೇಕು ಅವರನ್ನು. ಸೊ ಈ ರೀತಿಯಲ್ಲಿ ಮಾಡಿ ಮಾನಿಟರ್ ಮಾಡ್ತಾಯಿದ್ರೆ ಜ್ವರ 1-2 ದಿನದಲ್ಲಿ ಕಡಿಮೆ ಆಗ್ತದೆ. ನಂದು ಮಗನಿಗೆ ನಾನು ಯಾಕೆ ಅದನ್ನು ವೆಯ್ಟ್ ಮಾಡೋದು ಅಂತ ಹೇಳಿದರೆ, ಕೆಲವೊಮ್ಮೆ 1 ದಿನ 2 ದಿನದ ಜ್ವರ ಇರ್ತದೆ, ಏನೋ ಒಂದು ಚಿಕ್ಕ ಇನ್ಫೆಕ್ಷನ್ ಇರ್ತದೆ ಬಾಡಿಯಲ್ಲಿ, ಅದನ್ನು ಕಿಲ್ ಮಾಡಲಿಕ್ಕೋಸ್ಕರ ಬಾಡಿ ಫೀವರನ್ನು ರೆಡಿ ಮಾಡುವಂಥದ್ದು. ಅದಕ್ಕೆ ನಾವು ಮೆಡಿಸಿನ್ ಕೊಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಬಟ್ ಹೈ ಗ್ರೇಡ್ ಹೋಗೋದ ಹಾಗೆ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಆದರೆ ಈ ರೀತಿಯಲ್ಲಿ ಟಿಪೆಡ್ ಸ್ಪಾಂಜಿಂಗ್ ಏನಾದರೂ ಮಾಡಿ ಸ್ವಲ್ಪ ಮೈಯೆಲ್ಲ ಒರೆಸಿಕೊಡುವಂಥದ್ದು, ಗಾಳಿ ಆಡುವಂಥ ಬಟ್ಟೆ ಹಾಕಿಸುವಂಥದ್ದು, ಮತ್ತು ಹೊದಿಕೆ ಎಲ್ಲ ಹಾಕಿ ಮಲಗಿಸದೇ ಇರುವಂಥದ್ದು. ಈ ರೀತಿ ಮಾಡುವಾಗ ಬಾಡಿ ಟೆಂಪ್ರೇಚರ್ ತನ್ನಷ್ಟಕ್ಕೆ ನಾರ್ಮಲ್ ಆಗ್ತದೆ. ಆಚೆಯಿಂದ ವೈರಸ್ ಕೂಡ ಸಾಯ್ತದೆ, ಈಚೆಯಿಂದ ಬಾಡಿಯ ರೆಸಿಸ್ಟೆನ್ಸ್, ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗ್ತದೆ. ಹಾಗೂ ಏನು ಹೇಳ್ತೀವಿ, ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಮಾಡಬೇಕು. ಇದು ನನ್ನದೊಂದು ಜಸ್ಟ್ ನನಗೆ ಗೊತ್ತಿರುವಂಥ ನಾಲೆಜನ್ನು ನಾನು ಶೇರ್ ಮಾಡಿರುವಂಥದ್ದು. ಇವಾಗ ನಾವು ಹಾಸ್ಪಿಟಲ್ಗೆ ಅಂತೇಳಿ ಹೊರಡ್ತಾ ಇದ್ದೇವೆ. ಇವತ್ತು ನಿನ್ನೆಯಿಂದ ಅವನು ಫುಡ್ ತಿಂದಂತ ಹೇಳಿದರೆ 1 ಸ್ಲೈಸ್ ಬ್ರೆಡ್ ಮಾತ್ರ. ಹಾಗೆ ಅವನೇನು ಕೂಡ ತಿಂತಾ ಇರಲಿಲ್ಲ ಅಂತ ಹೇಳಿ ಅವನಿಗೆ ನಾನು ಬ್ರೆಡ್ಡನ್ನು ಕೊಟ್ಟದ್ದು ಇವಾಗ 1 ಸ್ಲೈಸ್. ಅದನ್ನು ಮಾತ್ರ ತಿಂದಿದ್ದಾನೆ. ಮತ್ತು ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ, ಮೈ ಬಿಟ್ಟು ಹಿಡಿಯೋದೇ ಇಲ್ಲ ಅವನು ಕೆಳಗೆ. ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು. ಈಗ 102 ಇದೆ, ಆಗ 104 ಇತ್ತು. ಹಾಗಾಗಿ ಅಷ್ಟು ಹೈ ಗ್ರೇಡ್ ಫೀವರಲ್ಲಿ ಒಂದು ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ ಇರ್ತದೆ. ಅಂದರೆ ಅದು ಮೈಗೆ ಬರಲಿಕ್ಕೆ 3 ಡೇಸ್ ತಗೊಳ್ತದೆ. ಈಗ ಅವನಿಗೆ ಒಂದು ಶನಿವಾರ ಬಂದಿದೆ ಆದರೆ ಶನಿವಾರ, ಭಾನುವಾರ, ಸೋಮವಾರದ ದಿನ ಆಗಿ ಮಂಗಳವಾರದಿಂದ ಫೀವರ್ ಸ್ಟಾರ್ಟ್ ಆದದ್ದು ಈಗ. ಸೊ 3 ಡೇಸ್ ಅದು ಬರಲಿಕ್ಕೆ, 3 ಡೇಸ್ ಇರಲಿಕ್ಕೆ, 3 ಡೇಸು ಹೋಗಲಿಕ್ಕೆ. ಇದಾದರೂ ರೂಲ್ಸ್. ಕಮ್ಮಿಂಗ್ ಅಂದರೆ ಬಂದು ಮೈಗೆ ಬಂದು ಸೇರಿದ ನಂತರ ಆ್ಯಕ್ಟಿವೇಟ್ ಆಗಲಿಕ್ಕೆ 3 ಡೇಸ್ ಬೇಕು. ಮೈಯಲ್ಲಿ ಇರಲಿಕ್ಕೆ ಅಂದರೆ ನೀವು ಮೆಡಿಸಿನ್ ತಂದರೂ ಕೂಡ ಈಗ ಫೀವರ್ ಬರ್ತಾನೆ ಇರ್ತದೆ, 3 ಡೇಸ್ ಕಂಟಿನ್ಯೂಸ್ ಕೊಡಬೇಕು. 3 ಡೇಸ್ ಮೈಯಲ್ಲಿದ್ದು ಹೋಗಲಿಕ್ಕೆ 3 ಡೇಸ್ ತಗೊಳ್ಳುವಂಥದ್ದು. ಸೊ ಅದು ಆ ಒಂದು ಇನ್ಫೆಕ್ಷನ್ ಇದು ರೂಲ್. ಸೊ ಬ್ಯಾಕ್ಟೀರಿಯಲ್ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಅದು ಡಾಕ್ಟರ್ ನೋಡಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಆ್ಯಂಟಿಬಯೋಟಿಕ್ ಬೇಕಾದರೆ ಆ್ಯಂಟಿಬಯೋಟಿಕ್ ಕೂಡ ಕೊಡ್ತಾರೆ. ಟೈಮಲ್ಲಿ ಆ್ಯಂಟಿಬಯೋಟಿಕ್ ಕೊಡಬೇಕು. ಮತ್ತು ಆ್ಯಂಟಿಬಯೋಟಿಕ್ಸ್ ಕೊಡುವಾಗ ಮಕ್ಕಳಿಗೆ ಮೋಷನ್ ಕೂಡ ತೆಳು ಹೋಗ್ತದೆ. ಮೋಷನ್ ತೆಳು ಹೋಗುವಂಥದ್ದು, ಬಾಯಿದು ರುಚಿ ಹೋಗುವಂಥದ್ದು. ಆ್ಯಂಟಿಬಯೋಟಿಕ್ ಎಲ್ಲ ಟೈಮಲ್ಲಿ ಅವರು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಆ್ಯಂಟಿಬಯೋಟಿಕ್ಸ್ ಯಾವ ರೀತಿಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದರೆ, ನಮ್ಮ ಬಾಡಿಯಲ್ಲಿ ಈಗ ರೆಸಿಸ್ಟೆನ್ಸ್ ಪವರ್ ಇರ್ತದೆ ಅಲ್ವಾ. ಈಗ ನಮ್ಮ ಬಾಡಿ ಫೈಟ್ ಮಾಡ್ತಾ ಇದೆ ಆದರೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಬಾಡಿಯಲ್ಲಿ ಈಗ ನಾನು ಸೋಲ್ಜರ್ಸ್ ಅಂತ ಹೇಳ್ತೇನೆ. ಈಗ ಬಾಡಿಯಲ್ಲಿ, ನಮ್ಮ ಬಾಡಿಯಲ್ಲಿ ಸೋಲ್ಜರ್ಸ್ ರೀತಿಯಲ್ಲಿ ಇರ್ತದೆ ಒಂದು ಎನ್ಸೈಮ್ ಅಂತ ಹೇಳಿ ಒಂದು ಸೋಲ್ಜರ್ಸ್ ಇರ್ತಾರೆ ನಮ್ಮ ಬಾಡಿಯಲ್ಲಿ. ಈಗ ಯಾರಾದರೂ ಒಂದು ಎನಿಮೆ ಎಂಟರ್ ಆಗಿದೆ ಆದರೆ ಆ ಸೋಲ್ಜರ್ಸ್ ಮೈಯನ್ನು ಬಿಸಿ ಮಾಡ್ತಾ ಅಟ್ಯಾಕ್ ಮಾಡಿ ಅದನ್ನು ಸಾಯಿಸುವಂಥದ್ದು. ಅದಕ್ಕೆ ಆಗ್ತಾ ಇಲ್ಲದಾಗ ಡಾಕ್ಟರ್ಸ್ ಆ್ಯಂಟಿಬಯೋಟಿಕನ್ನು ಕೊಡುವಂಥದ್ದು. ಆ್ಯಂಟಿಬಯೋಟಿಕ್ಸನ್ನು ಕೊಟ್ಟಾಗ
ಈ ಆ್ಯಂಟಿಬಯೋಟಿಕ್ ನಮ್ಮ ಬಾಡಿಗೆ ಎಂಟರ್ ಆದ ಕೂಡಲೇ ಅದಕ್ಕೆ ಗೊತ್ತಾಗೋದಿಲ್ಲ ಇದು ಯಾರು ಒಳ್ಳೆ ಸೋಲ್ಜರ್ ಇದರಲ್ಲಿ ಯಾರು ಕೆಟ್ಟ ಎನಿಮಿ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ, ಎಲ್ಲರನ್ನ ಸಾಯಿಸಿ ಬಿಡ್ತದೆ ಅದು. ಸೊ ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ಅಷ್ಟೊಂದು ಮಕ್ಕಳಿಗೆ ರೆಕಮೆಂಡ್ ಮಾಡೋದಿಲ್ಲ ಡಾಕ್ಟರ್. ಸ್ಪೆಷಲಿ ನಾನು ಹೋಗುವಂಥ ಪೀಡಿಯಾಟ್ರಿಷನ್ BC ರೋಡ್ ತೋರಿಸುವಂಥದ್ದು, ಅವರಂತೂ ರೆಕಮೆಂಡ್ ಮಾಡೋದೇ ಇಲ್ಲ. ಹಾಗೆ ಅಗತ್ಯ ಇದ್ದರೆ ಮಾತ್ರ ಕೊಡ್ತಾರೆ, ಇಲ್ಲಾಂದರೆ ಮನೆಗೆ ಕಳಿಸಿಬಿಡ್ತಾರೆ. ಈಗಂದರೆ 104 ಎಲ್ಲ ದಾಟಿದೆ ಆದರೆ ಮೇ ಬಿ ಕೊಡಲಿಕ್ಕಿದ್ದಾರೆ. ಹೋಗಿ ಬಂದ ನಂತರ ನಾನು ಮೆಡಿಸಿನ್ಸ್ ಏನು ಕೊಟ್ಟರು ಅಂತ ಹೇಳ್ತೇನೆ. ಬಟ್ ಅದೇ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿ, ಅಂದರೆ ಕೆಲವರು ಹೋದ ಕೂಡಲೇ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಅದು ಒಳ್ಳೆಯದಲ್ಲ. ಅಗತ್ಯ ಇದ್ದಾಗ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಆ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ಏನು ಹೇಳಲಿಕ್ಕೆ ಬಂದ ಮರ್ತೋಯ್ತು. ಸೊ ಮತ್ತು ನಾನು ಹೋಗಿ ಬಂದ ನಂತರ ಹೇಳ್ತೇನೆ ಏನು ಹೇಳ್ತಾರೆ ಡಾಕ್ಟರ್ ಅಂತ ಹೇಳಿ. ಮತ್ತು ಅವನಿಗೆ ಇಚ್ಚಿಂಗ್ ಇತ್ತಲ್ಲ, ಅದಕ್ಕೆ ಕೂಡ ನಾವು ಮೊನ್ನೆ SDMಗೆ ಹೋದಾಗ ತೋರಿಸಿದ್ವಿ, ಅದಕ್ಕೆ ಕೂಡ ಮೆಡಿಸಿನ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಇಚ್ಚಿಂಗ್ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಮಾಡ್ರೇಟ್, ಮೊದಲಿನ ರೀತಿಯಲ್ಲಿ ಸಿವಿಯರ್ ಇಚ್ಚಿಂಗ್ ಇಲ್ಲ. ಮಕ್ಕಳೆಲ್ಲ ಏನು ಮಾಡೋದು, ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಆದರೂ ಕೂಡ. ಈಗ ಸ್ಪೆಷಲಿ ನಾನು ಬ್ರೆಸ್ಟ್ ಫೀಡಿಂಗ್ ಬಿಡಿಸಿದ್ದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಉಂಟು. ಬ್ರೆಸ್ಟ್ ಫೀಡಿಂಗ್ ಕೊಟ್ಟರೆ ಅವರಿಗೆ ಈ ಟೈಮ್ನಲ್ಲಿ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗ್ತಿತ್ತು. ಆ ಒಂದು ರೋಗನ ಫೇಸ್ ಮಾಡಲಿಕ್ಕೆ ಅವನಿಗೆ ಇಮೋಷ್ನಲ್ ಹಾಗೂ ಒಂದು ಏನು ಹೇಳ್ತಾರೆ ತಾಯಿಯ ಸಪೋರ್ಟ್ ರೀತಿಯಲ್ಲಿ ಸಿಗ್ತಿತ್ತು. ಪಾಪ ಕಾಣ್ತದೆ ನನಗೆ, ಏನು ಮಾಡೋದಲ್ಲ, ಸಿಚುವೇಶನ್ ಹಾಗೆ ಇದೆ. ಸೊ ಈಗ ಇದ್ದಾನೆ, ಪರವಾಗಿಲ್ಲ. ಈಗ ಸ್ವಲ್ಪ ತಿರುಗಾಡ್ತಾ ಇದ್ದಾನೆ. ಬೆಳಿಗ್ಗೆಯಿಂದ ನಾನು ಅತ್ತೆ ಮಾವ ಕೂಡ ಅಲ್ಲಿ ಮನೆ ಹತ್ರ ಹೋಗಿದ್ದಾರೆ. ಬೆಳಿಗ್ಗೆಯಿಂದ ನಾನು ಅವನನ್ನು ಹಿಡ್ಕೊಂಡೇ ಬಾಕಿ. ನನಗೆ ನೈಟ್ ಕೊಡಲಿಕ್ಕೆ 2 ಕೇಕ್ ಕೂಡ ಇತ್ತು, ಇವತ್ತು ಸಂಜೆ ಕೊಡಲಿಕ್ಕೆ. ಎಷ್ಟು ಕಷ್ಟದಲ್ಲಿ ಮಾಡಿದ್ದೇನೆ ಅಂತ ನನಗೇ ಗೊತ್ತು. ಯಾಕೆಂದರೆ ಹೀಗಾಗ್ತಂತೆ ಯಾರು ಎಣಿಸಿದ್ದು. ನಿನ್ನೆ ಒಂದು 4 ಗಂಟೆ ಎಲ್ಲ ಆಗುವಾಗ ಹೊರಗೆ ಬಿಟ್ಟಿದ್ದೆ ಸಿಯೋನನ್ನು ಬಸ್ಸಿಂದ ಪಿಕ್ ಮಾಡಲಿಕ್ಕೆ. ಆ ಟೈಮ್ನಲ್ಲಿ ಸ್ವಲ್ಪ ಬಿಸಿ ಬಿಸಿ ಫೀಲ್ ಆಗ್ತಿತ್ತು ನನಗೆ ಮೈ. ಹಾಗೇ ಅಂದ್ಕೊಂಡೆ ನಾನು, ಬಟ್ ಕೋಲ್ಡ್ ಎಲ್ಲ ಏನಿರಲಿಲ್ಲ ಅಲ್ಲ. ಹಾಗೆ ಮತ್ತು ಈವ್ನಿಂಗ್ ಆಗುವಾಗ ಜೋರಾಯಿತು. ಅವನಿಗೆ ಕಣ್ಣು ಓಪನ್ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಆಗ ಸಹ ಸ್ವಲ್ಪ ಹೊತ್ತು ಮುಂಚೆ ಕಣ್ಣೇ ಓಪನ್ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ಡಾಕ್ಟರ್ ಹತ್ರ ಹೋಗಲೇಬೇಕು. ಹಾಗಾಗಿ ಹೋಗ್ತಾ ಇದ್ದೇವೆ. BC ರೋಡ್ ತೋರಿಸುವಂಥದ್ದು. ನಾನು BC ರೋಡ್ ಈ ಸೈಡಲ್ಲಿ ಯಾರಿಗಾದರೂ ಪೀಡಿಯಾಟ್ರಿಷಿಯನ್ ಒಳ್ಳೆಯವರು ಬೇಕು ಅಂತ ಇದ್ದರೆ BC ರೋಡ್ನಲ್ಲಿ ನಾನು ನಮ್ಮ ಸಿಯಾನ್ ಚಿಕ್ಕ ಮಗು ಇರುವಾಗಿಂದ ಅಲ್ಲೇ ತೋರಿಸುವಂಥದ್ದು. ಫಸ್ಟ್ ಡಾಕ್ಟರ್ ಸಂತೋಷ್ ಸಾನ್ಸ್ ಹತ್ರ ಹೋಗ್ತಾ ಇದ್ದದ್ದು. ಮಂಗಳೂರು ದೂರ ಆಗ್ತದೆ. ಹಾಗೆ ಅಲ್ಲಿ ಹೋಗೋದಕ್ಕಿಂತ ನನಗೆ ಬೆಸ್ಟ್ ಅನಿಸುವಂಥದ್ದು ಅಂತ ಹೇಳಿದರೆ ಡಾಕ್ಟರ್ ಸುಧೀರ್ ರೈ ಅಂತ ಹೇಳಿ. ಬೇಕಾದರೆ ನಾನು ಅವ್ರದ್ದು ನಂಬರ್ ನಿಮ್ಗೆ ಯಾರಿಗಾದರೂ ಬೇಕಾದರೆ ಮೆನ್ಷನ್ ಮಾಡ್ತೇನೆ, ಕಾಮೆಂಟಲ್ಲಿ ಕೇಳಿ. ಹಾಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಡಾಕ್ಟರ್ ಸುಧೀರ್ ರೈ ಅಂತ ಹೇಳಿ. ಈ ಹೋಟೆಲ್ ಕೃಷ್ಣಿಮಾ ಅಂತ ಉಂಟು BC ರೋಡ್ ಬಸ್ ಸ್ಟ್ಯಾಂಡಲ್ಲಿ. ಸೊ ಅಲ್ಲೇ ಇರುವಂಥದ್ದು ಅವ್ರದ್ದು ಬಿಲ್ಡಿಂಗ್. ಮೊದಲು ಮೂವಿ ಥಿಯೇಟ್ರ್ ಇತ್ತಲ್ಲ, ಸೊ ಅಲ್ಲೇ ಇರುವಂಥದ್ದು. ಬೆಸ್ಟ್ ಡಾಕ್ಟರ್, ಆಯಿತಾ. ನಿಮ್ಗೆ ಎಷ್ಟು ಅಗತ್ಯ ಉಂಟು ಅಷ್ಟೇ ಮೆಡಿಸಿನನ್ನು ಕೊಡುವಂಥದ್ದು. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಅವರು ಅಂದರೆ ಟು ದ ಪಾಯಿಂಟ್ ಹೇಳಿಬಿಡ್ತಾರೆ. ಸೊ ನನಗೆ ಸದ್ಯಕ್ಕೆ ನಾನು ಹೋದಾಗಿಂದ, ನನ್ನ ಮಗು ಮಕ್ಕಳು ನಂದು ಹುಟ್ಟಿದಾಗಿಂದ ನನಗೆ ಬೆಸ್ಟ್ ಅನಿಸಿದೆ ಅಂತ ಹೇಳಿದರೆ ಅವರು. ಸೊ ಹೈಲಿ ರೆಕಮೆಂಡ್ ಮಾಡ್ತೇನೆ. ಸೊ ಮಧ್ಯಾಹ್ನ ಎಲ್ಲ ಒಂದು 12 ಗಂಟೆಯಿಂದ 1 ಗಂಟೆ ತನಕ ಆ ರೀತಿಯಲ್ಲೆಲ್ಲ ಇರ್ತಾರೆ. ಮತ್ತು ಈವ್ನಿಂಗ್ 3 to 7ವರೆಗೆ ಕೂಡ ಇರ್ತಾರೆ. ಪೇಷಂಟ್ಸ್ ಅಂತ ಹೇಳಿದರೆ ತುಂಬ ಜನ ಇರ್ತಾರೆ. ಯಾವ ಸೀಸನ್ ಅಂತ ಇಲ್ಲ, ಸ್ಪೆಷಲಿ ರೈನಿ ಸೀಸನಲ್ಲಿ ಹೇಳಬೇಕಂತಲೇ ಇಲ್ಲ. ಬಟ್ ಡಾಕ್ಟರ್ ತುಂಬ ಒಳ್ಳೆಯವರು. ಸೊ ಈಗ ಇವನನ್ನು ಹೊರಡಿಸಬೇಕು. ಹಸ್ಬೆಂಡ್ ಈಗ ಬರ್ತೇನೆ ಹೇಳಿದ್ದಾರೆ. ಇದೇನು ಕೈ ಹೆಚ್ಚೆ ಬಾಬಾ, ಕೈ ಹೆಚ್ಚೆ. ನಾವು ಆ್ಯಕ್ಚುಲಿ ಈವ್ನಿಂಗ್ ಕರ್ಕೊಂಡು ಹೋಗ್ಲಿಕ್ಕಿದ್ದದ್ದು, ಈವ್ನಿಂಗ್ ಹೋಗುವ ಅಂತ ಹೇಳಿ. ಈವ್ನಿಂಗ್ ಟೈಮ್ ಅಂದರೆ ಒಂದು 3:30 7ವರೆಗೆ ಇರ್ತಾರೆ. ಬಟ್ ಪಾಪ ಅವನಿಗೆ ತುಂಬ ಹುಷಾರಿಲ್ಲ, ಅಂದರೆ ತುಂಬ ಜೋರು ಹುಷಾರಿಲ್ಲ ಅವನಿಗೆ. ಏನು ಹೇಳ್ತಾರೆ, ಎಂತ ಸಹ ಕೂಡ್ತಾ ಇಲ್ಲ. ಹಾಗಾಗಿ ಈಗನೇ ಕರ್ಕೊಂಡು ನಾನು ಹಸ್ಬೆಂಡಿಗೆ ಕಾಲ್ ಮಾಡಿದೆ, ನಾನು ನೋಡಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಯಾಕೆಂದರೆ ಅವನಿಗೆ ಸ್ವಲ್ಪ ಕೂಡ ಕೂಡೋದಿಲ್ಲ. ಒಂದು ಸ್ಟೆಪ್ ಇಳಿಲಿಕ್ಕೆ ಸಹ ಆಗ್ತಾಯಿಲ್ಲ. ಅವನ ಮುಖ ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಹಾಗೆ ಕರ್ಕೊಂಡು ಹೋಗುವ ಅಂತ ಹೇಳಿದೆ. ಹಾಗೆ ಹಸ್ಬೆಂಡ್ ಹೇಳಿದರು ಹೊರಟು ನಿಂತ್ಕೊಳ್ಳಿ, ಈಗ ಬರ್ತಾನೆ ಅಂತ. ಅವ್ರು ಸಹ ಬ್ಯುಸಿ ಇದ್ದಾರೆ. ಮೊನ್ನೊಂದು 2-3 ದಿನದಿಂದ ತುಂಬ ಬ್ಯುಸಿ. ಇವನ್ ನೆನ್ನೆ ಕೂಡ ಮನೆಗೆ ಬರಲಿಕ್ಕೆ ಸಹ ಆಗಲಿಲ್ಲ ಅವರಿಗೆ, ಅಷ್ಟು ಕೆಲಸ ಇದೆ ಅಂತ ಹೇಳಿ ಅಷ್ಟು ಬ್ಯುಸಿ ಇದ್ದರು. ಎಲ್ಲ ಬಂದರೆ ಉಂಟಲ್ಲ, ಎಲ್ಲ ಒಟ್ಟೊಟ್ಟಿಗೆ ಆಗುವಂಥದ್ದು. ನಮ್ಮದು ಗಾಡಿ ಕೂಡ ಹಾಳಾಗಿತ್ತು, ಫ್ಯಾಕ್ಟ್ರಿದು ಟೆಂಪೋ ಎಲ್ಲ. ಅಂದರೆ ಈ ಕಷ್ಟ ಬಂದರೆ ಉಂಟಲ್ಲ, ಮೇಲೆ ಕಷ್ಟನೇ ಬರುವಂಥದ್ದು. ಸೊ ದೇವರು ಪರೀಕ್ಷೆ ಮಾಡೋದಂತ ಹೇಳ್ತಾರೆ, ಹೌದದು. ನಾವೆಷ್ಟು ಪೇಷಂಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತೇವೆ ಅಂತ ಹೇಳಿ ನೋಡುವಂಥದ್ದಷ್ಟೇ. ಸೊ ಅದಾದಮೇಲೆ ಒಳ್ಳೆ ನಮಗೆ ಹ್ಯಾಪಿನೆಸ್ಸನ್ನು ದೇವರು ಕೊಡ್ತಾರೆ. ಹೇಗೆ ಅಮ್ಮಿ
ಬುಬುದ ಕುಂಕಿ ಆಗಿ ಬಾಯ್ ಬಾಯ್. ನನಗೆ ನಿನ್ನೆ ಇಡೀ ರಾತ್ರಿ ನಾನು ಅವನನ್ನು ನನ್ನ ಎದೆ ಮೇಲೆ ಕೂತ್ಕೊಳ್ಳಿಸಿ ಅಂದರೆ ಹೀಗೆ ಮಲಗಿಸಿನೇ ರಾತ್ರಿ ಕಳೆದಂಥದ್ದು. ನಿನ್ನೆ ಹಸ್ಬೆಂಡ್ ಕೂಡ ಇರಲಿಲ್ಲ, ಅವ್ರು ಸಹ ಬಂದಿರಲಿಲ್ಲ. ಹಾಗೆ ನಾನು ಮತ್ತು ಇವನು ಮತ್ತು ಸಿಯೋನ್ ಆದರೆ ಮಲಗಿದ್ದ. ಬಟ್ ಇಡೀ ರಾತ್ರಿ ನಾನು ಯಾವ ರೀತಿಯಲ್ಲಿ ದುಡಿದೇನೆ ನನಗೇನೆ ಗೊತ್ತು. ಮಕ್ಕಳಿಗೆ ಹುಷಾರಿಲ್ಲದಾಗ, ಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸಿದಾಗ ತುಂಬ ಕಷ್ಟ ಅವರನ್ನು ನೋಡ್ಕೊಳ್ಳುವಂಥದ್ದು. ಹೋಗಿ ಬರುವಾಗ ಒಂದು 3 ಗಂಟೆ ಎಲ್ಲ ಆಗಿದೆ. ಡಾಕ್ಟರ್ ಅವನಿಗೆ ಆ್ಯಂಟಿಬಯೋಟಿಕ್ಸ್ ಮತ್ತು ಮೆಡಿಸಿನ್ಸನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕಡಿಮೆ ಆಗ್ತದೆ ಏನಿದ್ರೂ ಕೂಡ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.